श्रीमदानंदतीर्थ भगवत्पादाचार्य गुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यम्। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। कृष्णद्वैपायनं व्यासं विद्धि नारायणं प्रभुं कोह्यन्यः पुण्डरीकाक्षात् महाभारतकृद्भवेत्। महत्वात् भारवत्वाच्च महाभारतमुच्यते। निरुक्तमस्य यो वेद सर्वपापैः प्रमुच्यते। यो विप्रलम्ब विपरीतमतिप्रभूतान् वादान् निरस्य कृतवान् भुवि तत्त्ववादम्। सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। आनन्दतीर्थोपदिष्टो निधिर्नारायणाभ्यः प्रदर्शितो येन सम्यक् जयतीर्थं तमाश्रये। चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थः। प्रथमो हनुमन्नाम द्वितीयो भीमदेव च पूर्णप्रज्ञस्तृतीयस्तु भगवत्कार्यसाधकः। अर्जुनो प्रथमो नाम वृषभद्वितीयस्तकः टीकाचार्यस्तृतीयस्तु हनुमत्कार्यसाधकः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। यदा ते सर्वसच्चास्त्रवेदिनो राजपुत्रकाः बभूवुरङ्गमध्ये तान् भारद्वाजो व्यदर्शयत्। स्वस्त्यस्तु सताम् अशेषसन्मङ्गलानि भवन्तु। श्लोकैकश्रवणपठनमात्रेण कथावक्तुश्च श्रोतॄणाम् निखिलकलिकतकल्मषापनूतनपटुतरे मोक्षाद्यखिलपुरुषार्थसाधनीभूते श्रीमन्महाभारते यत्किञ्चित् पूर्वोक्तप्रमेयानुवादः। हरिः ओम् हरिः ओम् हरिः ओम्। श्रीगुरुभ्यो नमः। ಟೀಕಾಕೃತ್ಪಾದರ ಉತ್ತರಾರಾಧನೆಯ ಪವಿತ್ರವಾದ ಪರ್ವಕಾಲ ಇವತ್ತು. ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ಬರೆದಂತಹ ಮಹನೀಯರಲ್ಲಿ ಟೀಕಾಚಾರ್ಯರು ಒಬ್ಬರು.
ಆಚಾರ್ಯರ ಗ್ರಂಥಗಳಿಗೆ ಮೊದಲು ಟೀಕೆ ಬರೆದದ್ದು ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು. ಆದರೆ ಇವತ್ತು ಜಗತ್ತಿನೊಳಗೆ ಟೀಕಾಕಾರರು ಅಂತ ಪ್ರಸಿದ್ಧರಾದದ್ದು ಜಯತೀರ್ಥರು ಮಾತ್ರ. ಇದಕ್ಕೆ ಕಾರಣ ಆಚಾರ್ಯರ ಕೆಲವು ಗ್ರಂಥಗಳಿಗೆ ಮಾತ್ರ ಪದ್ಮನಾಭ ತೀರ್ಥರು ಬರೆದದ್ದು. ಸನ್ಯಾಯ ರತ್ನಾವಲಿ ಅಂತ ಒಂದು ಗ್ರಂಥವನ್ನ ಪದ್ಮನಾಭ ತೀರ್ಥರು ರಚನೆ ಮಾಡಿಕೊಡುತ್ತಾರೆ. ಆದರೆ ಶ್ರೀಮದಾಚಾರ್ಯರ ಅಭಿಪ್ರಾಯವನ್ನ ಸಂಪೂರ್ಣ ತಿಳಿಸಿದ ಗುರುಗಳು ಅಂದರೆ ಟೀಕಾಕೃತ್ಪಾದರೊಬ್ಬರೇ. ವೇದವ್ಯಾಸ ದೇವರು ಅವತಾರ ಮಾಡಿ ಮಹಾಭಾರತ ರಚನೆ ಮಾಡಿ, ಭಾಗವತ ರಚನೆ ಮಾಡಿ, ಬ್ರಹ್ಮಸೂತ್ರಗಳ ರಚನೆ ಮಾಡಿ, ಅನೇಕ ಪುರಾಣಗಳ ರಚನೆಯನ್ನ ವ್ಯಾಸರು ಮಾಡಿಕೊಟ್ರು. ಆದರೆ ನಮ್ಮ ತಲೆ ಹೋಗಲಿಲ್ಲ. ಅದು ವೇದವ್ಯಾಸ ದೇವರ ಮಾತು ಅರ್ಥ ಮಾಡಿಕೊಳ್ಳೋ ಯೋಗ್ಯತೆ ನಮ್ದಲ್ಲ. ಒಬ್ಬರ ಆಚಾರ ಹೇಳಿದ್ದೆ ಅರ್ಥ ಆಗಲ್ಲ ನಮಗೆ. ವ್ಯಾಸರ ಮಾತು ಹೆಂಗೆ ಅರ್ಥ ಆಗತ್ತೆ? ವೇದವ್ಯಾಸರ ಮಾತು ಅರ್ಥ ಆಗೋದಿಲ್ಲ ಅಂತ ಅದನ್ನು ತಿಳಿಸೋದಕ್ಕೆ ಅವ್ರ ಮಗ ಬಂದ್ರು, ಮಧ್ವಾಚಾರ್ಯ. ಸರಿ, ಮಧ್ವಾಚಾರ್ಯ ಮಾತಾದ್ರೆ ಅರ್ಥ ಆಯ್ತಾ? ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು ನಮ್ಮಂತಹ ಮಾನವರ ಪಾಡಲ್ಲ, ಅದು ದೇವತೆಗಳ ಓದಬೇಕು. ಆಚಾರ್ಯರ ಗ್ರಂಥಗಳ ಅಭಿಪ್ರಾಯವನ್ನು ತಿಳಿಸೋದಕ್ಕಾಗಿ ಭೂಮಿಗೆ ಬಂದಂತಹ ಮಹನೀಯರು ಟೀಕಾಕೃತ್ಪಾದರು. ಏನವರ ವಿಶಿಷ್ಟವಾದ ಅನುಗ್ರಹ! ಸಣ್ಣ ಒಂದು ಉಪಕಾರ ಮಾಡಿದ ವ್ಯಕ್ತಿಯ ಉಪಕಾರನೂ ಸ್ಮರಣೆ ಮಾಡ್ತೇವೆ, ಆ ವ್ಯಕ್ತಿಯನ್ನು ನೆನೆಸ್ಕೊಳ್ತೇವೆ. ಟೀಕಾಕೃತ್ಪಾದರ ಉಪಕಾರ ಅಷ್ಟಿಷ್ಟಲ್ಲ. ಟೀಕಾಚಾರ್ಯರ ಪಾದ ಸೋಕಿದ ಕೊನೆ ಧೂಳಿ ತಾಕಿದ ಮನುಜರಿಗೆ, ವಿಜಯದಾಸರಂತಾರೆ, ಕೊನೆ ಧೂಳಿ ತಾಕಿದ್ರು ಸಾಕಲ್ಲ. ಟೀಕಾಕೃತ್ಪಾದರ ಗ್ರಂಥವನ್ನ ಓದಿ ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು ಒಂದೊಂದು ವಾಕ್ಯಗಳಿಗೆ ನೂರಾರು ಅರ್ಥ ಬರೀತಾರೆ. ರಾಯರಂತಾರೆ, ಪ್ರತ್ಯಕ್ಷರಂ ಪ್ರತಿ ಪದಂ ಅನೇಕಾಕೃತಿ ಗರ್ಭಿತ ಪ್ರತಿಭಾತಿ ಸುಧಾವಾಪಿ ಗ್ರಂಥಾಲ್ಪತ್ವಾಯ ಮುಚ್ಯತೆ. ಟೀಕಾರಾಯರ ಬಗ್ಗೆ ಒಬ್ಬೊಬ್ಬರ ಮಾತು ಕೇಳಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ವಿಶೇಷವಾಗಿ ಬೇರೆ ಯಾರಲ್ಲ. ಇವಾಗೇನು ನಾವು ಮಹಾಭಾರತದಲ್ಲಿ ಅರ್ಜುನನ ಕಥೆ ಕೇಳ್ತೇವೆ, ಇವರೇ ಟೀಕಾರಾಯರು. ಹೇಗೆ ಹನುಮ, ಭೀಮ, ಮಧ್ವ ಮೂರು ವಾಯುದೇವರ ಅವತಾರವು, ಹಂಗೆ ಟೀಕಾಚಾರ್ಯರದು ಮೂರು ಅವತಾರಗಳು. ತ್ರೇತಾಯುಗದಲ್ಲಿ ಇದೇ ಟೀಕಾರಾಯರು ವಾಲಿಯಾಗಿ ಬಂದಿದ್ರು. ವಾಲಿಯಾಗಿ ರಾಮನಿಂದ ದೂರ ಉಳಿದು ರಾಮನ ಸೇವೆ ಮಾಡಲಿಲ್ಲ. ಸುಗ್ರೀವ ರಾಮನಿಗೆ ಹತ್ರನಾದ, ವಾಲಿ ದೂರಾಗಿ ಬಿಟ್ಟ. ಹಾಗಾಗಿ ಗಿಡದ ಆಚೆ ನಿಂತು ಹೊಡೆದ ವಾಲಿಯನ್ನ. ವಾಲಿ ಸಾಯುವಾಗ ಅವನು ಮಾತಾಡ್ತಾನೆ, ರಾಮನಿಗಂತಾನೆ, ನಾನೊಂದು ಕಪಿ ಅಂತ ಗೊತ್ತಿದ್ದು ಗಿಡದ ಹಿಂದೆ ಬಾಣ ಹೊಡೆದೆಲ್ಲ, ಒಂದು ಕಪಿ ಮೇಲೆ ಕೈ ಮಾಡಬಾರ್ದು ಅಂತ ಗೊತ್ತಿಲ್ವಾ ನಿನಗೆ ಅಂತ ಕೇಳ್ತಾ. ಯಾಕೆ ನನ್ನ ಮೇಲೆ ಕೈ ಮಾಡದೆ ನೀನು? ಶ್ರೀರಾಮನ ಹತ್ರ ಉತ್ತರ ಇಲ್ಲ. ಕೊನೆಗೆ ವಾಲಿನಿ ಅಂತಾನೆ, ನೀನು ನಿನ್ನನ್ನು ಕೊಲ್ಲಬೇಕಾಗಿದೆ ಅಂತ ನೀನು ಅಂದಿದ್ರೆ ನಾನು ರುಂಡ ಕತ್ತರಿಸಿ ನಿನ್ನ ಪಾದ ಮೇಲೆ ಇಡ್ತಿದ್ದೆ ಅಂತಾನೆ. ನಿನ್ನಿಂದ ಮರಣ ಬರೋದಕ್ಕೂ ಪುಣ್ಯ ಬೇಕು, ಆದರೆ ಒಂದು ನನ್ನ ಪ್ರಾರ್ಥನೆ ನೀನು ನಡೆಸಿಕೊಡಬೇಕು ಅಂತ ಸಾಯುವಾಗ ರಾಮನನ್ನ ವಾಲಿ ಬೇಡ್ಕೊಳ್ತಾನೆ. ಈ ಜನ್ಮದೊಳಗೆ ನಾನು ನಿನ್ನಿಂದ ದೂರಾದೆ, ಹನುಮಂತನಿಂದಲೂ ದೂರಾದೆ, ಆದರೆ ಮುಂದಿನ ಜನ್ಮದೊಳಗೆ ಇದೇ ಹನುಮಂತ ಭೀಮನಾದಾಗ ನಾನು ತಮ್ಮನಾಗಿ ಬರ್ತೇನೆ, ನೀನೇ ನನಗೆ ಭಗವದ್ಗೀತೆ ಉಪದೇಶ ಮಾಡಬೇಕು ಅಂತಾರೆ. ರಾಮಾವತಾರದ ವಾಲಿ ಎರಡನೇ ಜನ್ಮ ದ್ವಾಪರದಲ್ಲಿ ಅರ್ಜುನನಾಗಿ ಬಂದ. ಸಾಕ್ಷಾತ್ ಪರಮಾತ್ಮನಿಂದ ಭಗವದ್ಗೀತೆ ಉಪದೇಶ ಆಯಿತು. ನೋಡಿ, ಅರ್ಜುನನಾದಾಗ ಏನು ಕೃಷ್ಣ ಗೀತೆ ಉಪದೇಶ ಮಾಡಿದ್ದು ತಲೆಯೊಳಗಿತ್ತಲ್ಲ, ಅದರ ಉಪಯೋಗ ಅವರು ಮುಂದೆ ಟೀಕಾರಾಯರಾದ್ಮೇಲೆ ಮಾಡಿದ್ದಾರೆ. ಒಂದು ಗ್ರಂಥ ಬರಿಬೇಕಾದ್ರೆ ಅಷ್ಟು ಸರಳ ಅಲ್ಲ ಅದು. ಭಾಗವತದಲ್ಲಿ ಒಂದು ಕಥೆ ಬರ್ತದೆ, ನೀವೆಲ್ಲ ಕೇಳಿದ್ದೀರಿ. 9ನೇ ಸ್ಕಂದದಲ್ಲಿ ಕಕುಸ್ಥ ಅಂತ ಒಬ್ಬ ರಾಜ, ಅವನು ಶತ್ರುಗಳ ಜೊತೆ ಯುದ್ಧ ಮಾಡಬೇಕಾಗಿ. ದೇವತೆಗಳೆಲ್ಲ ಅಂತಾರೆ ಕಕುಸ್ಥನಿಗೆ, ಯುದ್ಧ ಪ್ರಾರಂಭ ಮಾಡು, ಇಲ್ಲ ನನಗೊಂದು ವಾಹನ ಬೇಕು, ಒಂದು ವಾಹನ ಮೇಲೆ ಕೂತ್ಕೊಂಡು ಮಾಡ್ತೀನಿ. ಯಾವುದು ಬೇಕು ಹೇಳು? ಆನೆ ಬೇಕಾ, ಕುದುರೆ ಬೇಕಾ? ಅದೆಲ್ಲ ಬೇಡ, ಇಂದ್ರ ಎತ್ತಾಗಿ ಬರಬೇಕು, ಅವನ ಬೆನ್ನ ಮೇಲೆ ನಿಂತ್ಕೊಂಡು ನಾನು ಯುದ್ಧ ಮಾಡಬೇಕು ಅಂತ. ಇದೇನಪ್ಪ ಅಪೇಕ್ಷೆ ಅಂತಾರೆ. ಇಂದ್ರದೇವರೊಂದು ಪರವಾಗಿಲ್ಲ,
ನೀನು ಯುದ್ಧ ಮಾಡಿ ಶತ್ರುಗಳ ಸಂಹಾರ ಮಾಡೋದಾದರೆ ನಾನು ಎತ್ತಾಗಿ ಬರ್ತೇನೆ ಅಂತ ಅವತ್ತು ಕಕುಸ್ಥರಾಜನಿಗೆ ಎತ್ತಾಗಿ ಬಂದ ಅದೇ ಶಾಪದಿಂದ ಎತ್ತಾಗೋ ಪ್ರಸಂಗ ಬಂತು. ಆಚಾರ್ಯರ ಗ್ರಂಥಗಳನ್ನು ಹೊತ್ತುಕೊಳ್ಳೋದಕ್ಕೆ ಇಂದ್ರದೇವರ ಮೂರನೇ ಅವತಾರ, ಮೊದಲು ವಾಲಿ, ಎರಡನೇದ್ದು ಅರ್ಜುನ, ಮೂರನೇದ್ದು ಎತ್ತಾಗಿ ಬರ್ತಾರೆ. ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನು ಹೊತ್ತು ಆಚಾರ್ಯರು ಪಾಠ ಮಾಡಿ, ಈಗ ನೋಡಿ ವಿದ್ಯಾಪೀಠದಲ್ಲಿ ಒಂದು ಬ್ಯಾಚಿಗೆ ಪಾಠ ಮಾಡ್ತಾರೆ 5-6 ವರ್ಷ, ಅವರು ಮಂಗಳಾತ್ಮ ಇನ್ನೊಂದು ಬ್ಯಾಚ್ ಬರ್ತದೆ, 3 ಬ್ಯಾಚ್. ಮಧ್ವಾಚಾರ್ಯರು ಎಷ್ಟು ಬ್ಯಾಚ್ಗಳಿಗೆ ಪಾಠ ಮಾಡುತ್ತಿದ್ರು, ಇದೇ ಒಂದೇ ಎತ್ತಲ್ಲ ಪುಸ್ತಕ ತರೋದಂತೂ. ಆ ಪ್ರತಿಯೊಬ್ಬರಿಗೂ ಆಚಾರ್ಯರು ಪಾಠ ಮಾಡುವಾಗ ಕೂತ್ಕೊಂಡು ಕೇಳಿ ಕೇಳಿ ಆಚಾರ್ಯರು ಒಬ್ಬೊಬ್ಬ ಶಿಷ್ಯನಿಗೆ ಒಂದೊಂದು ಅರ್ಥ ಹೇಳ್ತಿದ್ರು. ಹಾಗಾಗಿ ಇವರಿಗೆ ಒಂದೊಂದು ವಾಕ್ಯಕ್ಕೆ 10 ಅರ್ಥ ಬರೆಯುವ ಶಕ್ತಿ ಬಂತು. ಒಂದು ಮಾತು ಆಚಾರ್ಯರು ಟೀಕಾಕೃತ್ಪಾದ ವಿವರಣೆ ಕೊಡುತ್ತಾರೆ, ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯ ಸ್ವತವೇವ ಆಗಮಸ್ಯ ಹಿ. ಅನುವ್ಯಾಖ್ಯಾನದ ಒಂದೇ ಮಾತು ಏನ್ ವಿವರಣೆ ಕೊಡ್ತಾರೆ ಟೀಕಾರಾಯರು. ನ ಶಬ್ದಾಪ್ತೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಸುಧಾ ಓದವರಿಗೆ ಗೊತ್ತಿರುತ್ತೆ ಆಚಾರ್ಯರು ಚ ಅಂತ ಯಾಕೆ ಇಟ್ಟಿದ್ದಾರೆ, ಕಿಮ್ ಅಂತ ಯಾಕೆ ಇಟ್ಟಿದ್ದಾರೆ, ಅದಕ್ಕೂ ವಿವರಣೆ ಕೊಡ್ತಾರೆ ಟೀಕಾರಾಯರು. ನಿಜವಾಗಿ ಅವರನ್ನ ಗುರುಗಳಾಗಿ ಪಡೆದ ಧನ್ಯರು ನಾವು. ಸುಮ್ಮನೆ ಆರಾಧನೆ 3 ದಿನ ಕಟ್ಟು ಇಟ್ಟು ಮಾಡಿ ಟೀಕಾರರ ಆರಾಧನೆ ಮಾಡಿದರಲ್ಲ, 360 ದಿನವೂ ಅವರ ಬಗ್ಗೆ ಕೇಳಬೇಕು. ವ್ಯಾಸರಾಜರು ವಾದಿರಾಜರು, ವ್ಯಾಸರಾಜರಂತಾರೆ ಎದುರಾರೈ ನಿಮಗೆ ಸಮರಾರೈ, ಕಡುಗರ್ಜಿಸುವ ಕೇಸರಿಯಂತೆ ನಿಮ್ಮ ವಾದ, ಒಡನೆಗೆ ಕೇಳದೆ ಗಡಗಡ ನಡುಗುತ್ತ ಮಾಯಿಗಳು ಅಡವಿಯೊಳಗಡು ನಿಮ್ಮ ಭೀತಿಯಲ್ಲಿ ಅಂತಾರೆ. ವ್ಯಾಸರಾಜರು ಕೊಂಡಾಡುತ್ತಾರೆ. ವಾದಿರಾಜರು, ಶ್ರೀಪಾದರಾಜರು, ರಘುತ್ತಮರು ಟೀಕಾರಾಯರನ್ನ ಉಪಜೀವಿಸದೆ ಇದ್ದವರೇ ಯಾರಿಲ್ಲ. ನಿಜವಾಗಿ ಒಬ್ಬ ವ್ಯಕ್ತಿ ಇಷ್ಟು ಎತ್ತರ ಸ್ಥಾನಕ್ಕೆ ಬರುವುದಕ್ಕೆ ದೊಡ್ಡದು ಅಂದ್ರೆ ಪರಮಾತ್ಮನ ವಾಯುದೇವರ ಅನುಗ್ರಹ. ನೋಡಿ, ವೇದವ್ಯಾಸ ದೇವರು ಒಂದು ಹುಳವನ್ನ ರಾಜ ಮಾಡಿದ್ರು. ಕೇಳಿರಿ ನೀವೆಲ್ಲ, ಕ್ರಿಮಿಯಿಂದ ರಾಜ್ಯವಾಳಿಸಿದರಲ್ಲ, ಒಂದು ಹುಳದಿಂದ ರಾಜ್ಯವನ್ನ ವ್ಯಾಸರು ಆಳಿಸಿದರೆ, ಒಂದು ಎತ್ತಿನಿಂದ ಸುಧಾ ಗ್ರಂಥವನ್ನ ಮಧ್ವಾಚಾರ್ಯ ಬರೆಸಿದ್ರ. ಎತ್ತೇನು ಬರೆಯುತ್ತಾರೆ? ನಿನ್ನೆ ನೀವೆಲ್ಲ ಕೇಳಿರ್ತೀರಾ ಟೀಕಾರಾಯರ ಮಧ್ಯಾರಾಧನೆ ಅವರ ಕಥೆ. ಈ ಎತ್ತು ನನ್ನ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡ್ತದೆ ಅಂತ ಮಧ್ವಾಚಾರ್ಯ ತೋರಿಸ್ತಾರೆ. ಪದ್ಮನಾಭ ತೀರ್ಥರೆ ಮೊದಲಾದವರೆಲ್ಲ ಶಾಪ ಕೊಟ್ಟರು, ಹಾವು ಕಚ್ಚಿ ಸಾಯಿಲಿ ಅಂತ. ಆ ಹಾವು ಕಚ್ಚಿ ಸತ್ತೋಯಿತು. ಅದನ್ನು ಆಚಾರ್ಯರು ದ್ವಾದಶ ಸ್ತೋತ್ರ ಹೇಳಿ ಮತ್ತೆ ಬದುಕಿಸಿದರು. ಅಲ್ಲ, ಈ ಕಥೆ ಬೇಕಾದ ಸಲ ಕೇಳಿರಿ. ಪದ್ಮನಾಭ ತೀರ್ಥರೆ ಮೊದಲಾದವರಿಗೆ ನಮಗೆ ಬರೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಅಸೂಯೆಯಿಂದ ಶಾಪ ಕೊಟ್ರ. ನಮಗೆ ಆಚಾರ್ಯರು ಭಾಷ್ಯ ಬರೆಯಲಿಕ್ಕೆ ಕೊಟ್ಟಿಲ್ಲ, ಆ ಎತ್ತಿ ಕೊಟ್ಟಿದ್ದಾರೆ ಅಂತ ಅಸೂಯೆಯಿಂದ. ಅಸೂಯೆ ದೊಡ್ಡವರಲ್ಲೇ ಉಂಟಲ್ಲ. ಮತ್ತೆ ಯತಿಗಳಾಗಿ ಮಧ್ವಾಚಾರ್ಯರಿಂದಲೇ ಪಾಠ ಮಾಡಿಸಿಕೊಂಡ ಪದ್ಮನಾಭ ತೀರ್ಥರಿಗೆ ಅಸೂಯೆ ಬಿಡ್ಲಿಲ್ಲಲ್ಲ. ಇರಬಾರ್ದು ತಾನೇ ಅಸೂಯ. ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ನೀರಬಾರದು. ದೊಡ್ಡವರಲ್ಲೇ ಬಂತಲ್ಲ ಅಂದ್ರೆ ಅವರು ಶಾಪ ಕೊಟ್ಟದ್ದು ಅಸೂಯೆಯಿಂದ ಅಲ್ಲ, ನಮಗೆ ಬರೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಶಾಪ ಕೊಟ್ಟದ್ದಲ್ಲ. ಸ್ವಾಮಿ, ನೀವು ಇದೇ ಎತ್ತಾಗಿದ್ರೆ ಗ್ರಂಥ ಬರೆಯಲಿಕ್ಕೆ ಸಾಧ್ಯ ಇಲ್ಲ, ಬೇಗ ಎತ್ತಿನ ಜನ್ಮ ಬಿಟ್ಟು ಟೀಕಾರಾಯರಾಗಿರಿ, ಗ್ರಂಥ ಬರೀರಿ ಅಂತ ಅನುಗ್ರಹ ಮಾಡಿ ಆದಷ್ಟು ಬೇಗ ಎತ್ತಿನ ಜನ್ಮ ಹೋಗಲಿ ಅಂತ ಶಾಪ ಕೊಟ್ಟದ್ದೇ ಹೊರತು ಅಸೂಯೆಯಿಂದಲ್ಲ. ಇವತ್ತು ಟೀಕಾರಾಯ ಆರಾಧನೆಗೆ 4-5 ಭಕ್ಷ್ಯ ಮಾಡ್ತಾರೆ. ನಿನ್ನೆ ಒಂದ್ ಕಡೆ ನಾನು ಹೋಗಿದ್ದೆ ಊಟಕ್ಕೆ, ವ್ರತ ಇದ್ರು ಕಡಲೆಬೇಳೆ ಬರ್ತದೆ ಅಂತ ಕಡಲೆಬೇಳೆ ಹೋಳಿಗೆ, ಸಕ್ಕರೆ ಹೋಳಿಗೆ, ಅದು ಇನ್ನೇನೋ ವ್ರತದ್ದೆರಡು. ಆದರೆ ಟೀಕಾರಾಯರು ಸುಧಾ ಗ್ರಂಥ ಬರಿಬೇಕಾದರೆ ಜೋಳದ ನುಚ್ಚು ತಿಂತಿದ್ರ ಯಾವ ನಾಲಾದು ವಾಸ. ಏನ ಎರಗೋಳ ಗುಹೆ, ಲೈಟ್ ಇಲ್ಲ, ಇವತ್ತಿನ ಟೇಬಲ್ ಇಲ್ಲ, ಆನ್ಸ್ಕೊಳ್ಳಿಕ್ಕೆ ಕುರ್ಚಿ ಇಲ್ಲ, ಅಲ್ಲೇ ಮೈಕ್ ಇಲ್ಲ. ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀತಾರೆ. ಆ ಗುಹೆಯೊಳಗೆ ಕೂತ್ಕೊಂಡು ಪ್ರತಿನಿತ್ಯದಲ್ಲಿ, ಸಾಮಾನ್ಯವಾಗಿ ಬಹಳ ಜನರಿಗೆ ಗೊತ್ತಿಲ್ಲ, ಟೀಕಾರಾಯನಿಗೆ ಆಶ್ರಮ ಆದಾಗ 21 ವರ್ಷ.
ಅವರು ವೃಂದಾವನ ಪ್ರವೇಶ ಮಾಡಿದ್ದು 42ನೇ ವರ್ಷಕ್ಕೆ. ಹಾಗಾದ್ರೆ ಅವರು ಪೀಠದ ಮೇಲಿದ್ದದ್ದು 20 ವರ್ಷ. 20 ವರ್ಷದೊಳಗೆ ಅವರು ಎಷ್ಟು ಕೆಲಸ ಮಾಡಿದ್ದಾರೆ. ಇವತ್ತು 600 ವರ್ಷ ಅವರು ವೃಂದಾವನ ಪ್ರವೇಶ ಮಾಡಿದರು, ಇವತ್ತಿಗೂ ಅವರ ಗ್ರಂಥಗಳು ಪೂರ್ಣ ಯಾರಿಗೂ ಅರ್ಥ ಆಗಿಲ್ಲ. ಅವರು ಸುಧಾ ಬರಿಬೇಕಾದಾಗ ಜೋಳದ ನುಚ್ಚು ತಿಂದು ಬರಿತಿದ್ರು, ಇವತ್ತು ಸುಧಾ ಓದುವರೆಲ್ಲ ಹೊಳಗೆ ತಿಂತಿದ್ದಾರೆ ಅವರ ಅನುಗ್ರಹದಿಂದ. ವಿಶ್ವಮಾನ್ಯವಾದ ಗ್ರಂಥ ಬರೆದವರು. ವಿಶೇಷವಾಗಿ ಆಚಾರ್ಯ 37 ಗ್ರಂಥಗಳಲ್ಲಿ 18 ಗ್ರಂಥಗಳಿಗೆ ಟೀಕೆಯನ್ನು ಬರೆದು ಸ್ವತಂತ್ರವಾದ 3 ಗ್ರಂಥಗಳು, ಒಂದು ಪ್ರಮಾಣ ಪದ್ಧತಿ, ವಾದಾವಲಿ, ಪದ್ಯಮಾಲಾ ಅಂತ 3 ಸ್ವತಂತ್ರ ಗ್ರಂಥಗಳು, 18 ಟೀಕಾ ಗ್ರಂಥಗಳು. ಆ 18 ಟೀಕಾ ಗ್ರಂಥದೊಳಗೂ ಅತೀ ಮಾನ್ಯವಾದ ಗ್ರಂಥ ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಯನ್ಮಮ ಸಾಹಸಂ. ಶ್ರೀಮನ್ಯಾಯ ಸುಧಾ ಪ್ರಾರಂಭ ನೋಡಿ, ಶ್ರಿಯಪತ್ತೆ ನಿತ್ಯ ಅಂತ ಸುಧಾ ಪ್ರಾರಂಭ ಮಾಡಿದರು. ಪ್ರಾರಂಭದಲ್ಲಿ ಲಕ್ಷ್ಮೀಪತಿ ಅಂತ ಶುರು ಮಾಡಿದರು. ಸುಧಾ ಗ್ರಂಥದ ಕೊನೆಗೆ ಟೀಕಾರಾಯರಂತಾರೆ, ಭೂತಿ ಸ್ವಯಂಭು ಸರವಾದಿ ವಂದ್ಯಂ ತ್ವಾಂ ನೌಮಿಮೆ ಪ್ರಿಯಂ. ಪ್ರಾರಂಭದಲ್ಲಿಯೂ ಲಕ್ಷ್ಮೀಪತಿಯನ್ನ, ಮುಗಿಯುವಾಗಲೂ ಲಕ್ಷ್ಮೀಪತಿಯನ್ನ, ಎರಡೂ ಕಡೆಗೆ ಲಕ್ಷ್ಮೀದೇವಿಯ ಪ್ರಾರ್ಥನೆ ಮಾಡ್ತಾರೆ. ಹಾಗಾಗಿ ಸುಧಾ ಓದ್ದವರಿಗೆ ಇವತ್ತು ಸಂಪತ್ತಿನ ಕೊರತೆ ಇಲ್ಲ. ಶ್ರೀಕರೋ ಎಂ ಗ್ರಂಥ ಅಂತ ವದಿರಾಜರಂತಾರೆ. ಇವತ್ತು ಟೀಕಾರಾಯರ ಉತ್ತರಾರಾಧನೆ ಆದ್ದರಿಂದ ಕೆಲವು ಮಾತುಗಳನ್ನ ನಾವು ತಿಳಿತಾ ಇದ್ದೇವೆ. ವಿಶೇಷವಾಗಿ ಮಹಾರಾಷ್ಟ್ರದ ಮಂಗಳ ವೇಳೆಯಲ್ಲಿ ಅವರ ಜನ್ಮ ಆಯಿತು. ವೈಶಾಖ ಶುದ್ಧ ದಶಮಿ ಟೀಕಾರಾಯರು ಹುಟ್ಟಿದ್ದು. ವೈಶಾಖ ಮಾಸ ಶುಕ್ಲ ಪಕ್ಷ ದಶಮಿ ಶ್ರೀನಿವಾಸನ ಕಲ್ಯಾಣೋತ್ಸವ. ಅವತ್ತು ಕೇಶವ ರಘುನಾಥರು ಅಂತ ಮಂಗಳ ವೇಳೆಯೊಳಗೆ ಒಬ್ಬ ದೊಡ್ಡ ದೇಶಪಾಂಡೆ, ರುಕ್ಮಿಣಿಬಾಯಿ ಹೆಂಡತಿ, ಅವರ ಮಗನಾಗಿ ಹುಟ್ಟುತ್ತಾರೆ. ಇವರಿಗೆ ಹುಟ್ಟುವಾಗಲೇನೆ ಧೋಂಡೋ ರಘುನಾಥ ಅಂತ ಹೆಸರಿಟ್ಟರು. ಕಲ್ಲಿನಂತೆ ಗಟ್ಟಿಮುಟ್ಟಿಯಾಗಿರಲಿ ಅಂತ. ಅಕ್ಷರಾಭ್ಯಾಸ ಆಯಿತು, ಉಪನಯನ ಆಯಿತು. 16ನೇ ವರ್ಷಕ್ಕೆ 2 ಮಡದಿಯರು, ಒಬ್ಬಳು ಮಂಗಳವೇಣಿಯವಳು, ಇನ್ನೊಬ್ಬಳು ಮಲ್ಖೇಡದವಳು. ಮಲ್ಖೇಡದವಳಿಗೆ ಜಾನಕಿಬಾಯಿ ಅಂತ ಹೆಸರು. ಮಂಗಳವೇಡೆಯಿಂದ ಮಲ್ಖೇಡಕ್ಕೆ ಆಗಲೇ ಒಂದು ಸುರಂಗ ಮಾರ್ಗ ತೆಗೆದಿದ್ದಾರೆ, ಇವತ್ತಿಗೂ ಇದೆ. ಮಂಗಳವೇಡೆಯಲ್ಲಿ ಟೀಕಾರಾಯರ ಮನೆ ಇದೆ. ಆ ಮನೆಯೊಳಗೆ ಒಂದು ಮಾಡ ಇದೆ, ಅದೃಶ್ಯರಾದ. ಅಲ್ಲಿಂದ ಹೋದ್ರೆ ಮಲ್ಖೇಡಕ್ಕೆ ಬರ್ತೀವಿ, ಸುರಕ್ಷಿತ ಬಂದ್ರೆ, ಇಲ್ಲ ಮಲ್ಖೇಡಕ್ಕೆ. 21 ವರ್ಷ ಏನ್ ಮುಖದಲ್ಲಿ ಲಕ್ಷಣ, ಒಳ್ಳೆ ಅಲಂಕಾರ ಮಾಡಿಕೊಂಡು ಕುದುರೆ ಮೇಲೆ ಹೊರಟಿದ್ದಾರೆ. ಅದು ವೈಶಾಖ ಮಾಸನೇ. ವೈಶಾಖ ಮಾಸ, ಪ್ರಚಂಡ ಬಿಸಿಲು, ಬಾಯಾರಿಕೆ, ಗಂಟ್ಲ ಒಣಗಿದೆ. ನೀರಡಿಕೆ ಆಯಿತು ಅಂತ ಭೀಮಾ ನದಿ ಸಂಧ್ಯಾವಳಿ ಎಂತಿದೆ, ಪಂಢರಪುರದಿಂದ ಮಂಗಳವೇಡೆಗೆ ಬರುವಾಗ ದಾರಿಯಲ್ಲಿ ಬರ್ತದೆ. ಅಲ್ಲಿ ಬಂದಿದ್ದಾರೆ. ಸಾಮಾನ್ಯವಾಗಿ ನದಿಗೆ ನೀರು ಕುಡಿಬೇಕಾದಾಗ ಇಳಿದು ಕೈಯಿಂದ ಕುಡಿಬೇಕು, ತಂಗಿಯಿಂದ. ಹಾಗೆ ಒಳ ಹೊಡೆದಿದ್ದಾರೆ ಕುದುರೆಯನ್ನ. ಏನಿದ್ರು ಸರದಾರ, 20 ವರ್ಷದ ತರುಣ. ಆ ಕಾಲದಲ್ಲಿ ದೇಶಪಾಂಡೆ ಮನೆತನ ಅವರು. ಕುದುರೆ ಮೇಲೆ ಹಾಗೆ ಒಳಗೆ ಬರ್ತಾರೆ. ನೇರವಾಗಿ ಭೀಮಾ ನದಿಗೆ ಬಾಯಿ ಹಚ್ಚಿ ನೀರು ಕುಡಿತಾರೆ. ಆ ಕಡೆಯಿಂದ ಒಂದೇ ಮಂತ್ರ ಕಿವಿಗೆ ಬಿತ್ತು, ಕಿಂ ಪಶು ಪೂರ್ವ ದೇಹೆ. ಒಂದು ಮಾತು ನಮಗೆ ತಲೆಯಲ್ಲಿ ಈಗಲೂ ಕೊರತಿದೆ, ಇವರಿಗೆ ನೀರಡಿಕೆ ಆಯ್ತು ಯಾಕೆ ಅಂತ. ಇವರು ನೀರಡಿಕೆಯಾಗಿ ಬಂದ್ರು, ಬಾಯಿ ಹಚ್ಚಿ ನೀರು ಕುಡಿದ್ರು, ಅದಕ್ಕೆ ಆ ಕಡೆಯಿಂದ ಕಿಂಪಶು ಅಂದ್ರೆ. ಯಾಕಂದ್ರೆ ಯಾರು ಈ ವ್ಯಕ್ತಿ? ದೇವಲೋಕದ ದೇವೇಂದ್ರ, ಮಳೆ ಕೊಡುವವ ಅಲ್ವೇನ್ರಿ? ಎಲ್ಲರಿಗೂ ಮಳೆ ಕೊಟ್ಟು ಇನ್ನೊಬ್ಬರ ಬಾಯಿಯನ್ನ, ನೀರಡಿಕೆಯನ್ನ ಧಿಂಗಿಸುವ. ಇವ್ರಿಗೆ ಯಾಕೆ ನೀರಡಿಕೆ ಆಯಿತು? ನೀರಡಿಕೆ ಇವರಿಗಾಗಿಲ್ಲ, ಇವನನ್ನ ಶಿಷ್ಯನಾಗಿ ಮಾಡಿಕೊಡಬೇಕನ್ನೋ ನೀರಡಿಕೆ ಅಕ್ಷೋಭ್ಯ ತೀರ್ಥರಿಗೆ. ಇವನಿಂದ ಪೂಜೆ ತಗೊಳ್ಬೇಕನ್ನುವ ನೀರಡಿಕೆ ಮೂಲರಾಮನಿಗೆ. ಇವರಿಂದ ಸುಧಾಗ್ರಂಥ ಬರೆಸಬೇಕು ಅನ್ನುವ ನೀರಡಿಕೆ ಮಧ್ವಾಚಾರ್ಯರಿಗಾಗಿತ್ತು, ಅವರಿಗೆಲ್ಲರೂ. ಎತ್ತಿನ ರೂಪದಿಂದ ಆಚಾರ್ಯರ ಗ್ರಂಥವನ್ನ ಶ್ರವಣ ಮಾಡಿ ಅದನ್ನ ಗ್ರಂಥ ರೂಪದಲ್ಲಿ ಬರೆಯೋದಕ್ಕಾಗಿ ಅಕ್ಷೋಭ್ಯ ತೀರ್ಥರಿಂದ ಸನ್ಯಾಸ ಪಡೆದು ಜಯತೀರ್ಥ ಅಂತ ನಾಮಕರಣ ಮಾಡಿ, ಅವರಿಗೆ ಆಶ್ರಮ ಆದ ತಕ್ಷಣ ಎರಗೋಳಕ್ಕೆ ಹೋಗಿಲ್ಲ. ಟೀಕಾರಾಯರಿಗೆ ಆಶ್ರಮ ಆದ ಮೇಲೆ ಯಾತ್ರೆ ಎಲ್ಲ ಮಾಡಿ ಬರ್ತಾರೆ. ಉಡುಪಿ ಯಾತ್ರೆಗೆ ಹೋಗಿ ಬಂದಿದ್ದಾರೆ, ತಿರುಪತಿ ಯಾತ್ರೆಗೆ ಹೋಗಿದ್ದಾರೆ, ಪ್ರಯಾಗ ಸ್ನಾನ ಮಾಡಿ ಬಂದಿದ್ದಾರೆ ಅಂತ ಟೀಕಾರಾಯರು.
ಎಲ್ಲ ಕಡೆ ಯಾತ್ರೆ ಮಾಡಿ ಬಂದ ಮೇಲೆ ಕೆಲವು ದಿನ ತಪಸ್ಸು ಮಾಡ್ತಾರೆ. ಬ್ರಹ್ಮದೇವರ ಹೆಂಡತಿ ಸರಸ್ವತಿ ಬಂದು, ವೇದಾಭಿಮಾನಿ ಏನ್ ಬೇಕು ಅಂದ್ರೆ, ನಾನು ಸುಧಾದಿ ಗ್ರಂಥ ಬರಿಬೇಕು, ಎಂದಿಗೂ ಮುಗಿದೇ ಇರುವ ಒಂದು ಪೆನ್ ಕೊಡು ಒಂದು. 2 ಪೇಜ್ ಬರೆದ್ರೆ ಮುಗಿಯುವಂತ ಪೆನ್ ಬೇಡ, ನನಗೆ ನಿದ್ದೆ ಬರಬಾರದು, ಆಕರ್ಷಣೆ ಬರಬಾರದು, ಯಾಕಂಡ ಬರಿತಾ ಇರಬೇಕು ಅಂತಹ ಒಂದು ಪೆನ್ ಅನ್ನು ಸರಸ್ವತಿಯಿಂದ ಬೇಡಿದರಂತೆ. ವಿದ್ಯಾಭಿಮಾನಿ ಸರಸ್ವತಿಯ ಅನುಗ್ರಹ, ಕಂಠಾಂ ಪೂಗಿ ಫಲಂ ಚೇತ್ಯುಭಯಮಪಿ ತಥಾ ಪ್ರಾಪ್ಯ ದುರ್ಗಾಲಯಾಂಸ್ತು ಅವರು ಸ್ತೋತ್ರದಲ್ಲಿ ಹೇಳ್ತಾರೆ. ಆ ನಂತರ ಎರಗೋಳಕ್ಕೆ ಬಂದು ಗುಹೆಯೊಳಗೆ ಕೂತ್ಕೊಂಡು ಬರೀತಾರೆ. ಒಂದ್ಸಲ ವಿದ್ಯಾರಣ್ಯರು ಬಂದ್ರ ಸಂಚಾರ ಮಾಡ್ತಾ ಗುಹೆಯೊಳಗೆ ಕೂತಿದ್ದಾರೆ. ಮೇಲ್ಗಡೆ ನಿಂತು ಕೋರ್ ಭವಾನ್ ಅಂತ ಪ್ರಶ್ನೆ ಮಾಡ್ತಾರೆ ವಿದ್ಯಾರಣ್ಯರು. ಸಂಸ್ಕೃತದಲ್ಲಿ ಕೋ ಭವಾನ್, ಭವಾನ್ ತಾವು ಕಹ ಯಾರು ಅಂತ ಕೇಳಬೇಕು. ಒಳಗಿದ್ದವರು ಯಾರು ಅಂತ ಕೇಳಬೇಕಾಗಿದೆ ವಿದ್ಯಾರಣ್ಯರಿಗೆ. ಕೋ ಭವಾನ್ ಅನ್ನೋದು ಬಿಟ್ಟು ಕೋರ್ ಭವಾನ್ ಅಂದ್ರು. ಒಳಗೆ ಕೂತ ಈ ಮಹಾರಾಯರು ಉತ್ತರ ಕೊಡ್ತಾರೆ, ಸಪ್ಪೋಹಂ ಅಂದ್ರು. ಇವರು ಸರ್ಪೋಹಂ ಅನ್ಬೇಕಾಗಿತ್ತು, ಸಪ್ಪೋಹಂ. ವಿದ್ಯಾರಣ್ಯರಂತಾರೆ, ರೇಫ ಎಲ್ಲೋಯ್ತಪ್ಪ, ಮತ್ತೆ ಗ್ರಂಥ ಬೇರೆ ಬರೀತೀರಿ ಪಂಡಿತರಂತೀರಿ, ಸರ್ಪ ಅನ್ನುವಲ್ಲಿ ರೇಫ ಎಲ್ಲಿ ಹೋಯ್ತು ಅಂದ್ರೆ ತ್ವಯೈವ ಅಪಹೃತಃ ಅಂದ್ರಂತೆ. ಕೋಭವಾನ್ ಅನ್ನೋದು ಬಿಟ್ಟು ಕೋರ್ ಭವಾನ್ ಅಂದ್ರೆಲ್ಲ ನೀವೇ ಕಳ್ಳತನ ಮಾಡಿದ್ರಿ. ವಿದ್ಯಾರಣ್ಯರ ಕಥೆ ನೀವೆಲ್ಲ ಕೇಳಿರಿ. ಆಗಿನ ಕಾಲದಲ್ಲಿ ಓಡಾಡುವ ಲೈಬ್ರರಿಯನ್ನು ಒಳಗೆ ಬಂದ್ರಂತೆ ವಿದ್ಯಾರಣ್ಯರು. ಆಚಾರ್ಯರ ಪ್ರಮಾಣ ಲಕ್ಷಣ ಅನ್ನುವ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡ್ತಿದ್ರು ಟೀಕಾರಾಯರು. ಏನ್ ಮಾಡ್ತಿದ್ರಿ ಅಂತ ಕೇಳಿದ್ರು. ಇದೊಂದು ನಮ್ಮ ಗುರುಗಳು ಮಧ್ವಾಚಾರ್ಯರ ಪ್ರಮಾಣ ಲಕ್ಷಣ. ಇದು ಒಂದು ವಾಕ್ಯಕ್ಕೆ ಯಥಾರ್ಥಂ ಪ್ರಮಾಣಂ. ಇದಕ್ಕೆ ಅರ್ಥ ಗೊತ್ತಾಗ್ತಿಲ್ಲ. ಅಯ್ಯೋ ಇದನ್ನ ಹುಡುಗರು ಅರ್ಥ ಮಾಡ್ತಾರೆ ಅಂದ್ಬಿಟ್ರು ವಿದ್ಯಾರಣ್ಯರು. ಬಾಲವಾಕ್ಯ ಇದು. ಓಣಿಯೊಳಗೆ ಆಟ ಆಡುವ ದನಕಾಯಿ ಹುಡುಗರಿಗೆ ಅರ್ಥ ಆಗತ್ತೆ, ನಿಮ್ಗಾಗಲ್ವಾ? ಟೀಕಾರಾಯರಂದ್ರು, ದನಕಾಯಿ ಹುಡುಗರು ಬೇಡ, ನೀವು ಅರ್ಥ ಮಾಡಿ ತೋರಿಸಿ ತಗೊಳ್ಳಿ ಎಂದು ಕೊಟ್ರ. ಇದು ಒಂದು ವಾಕ್ಯಕ್ಕೆ ಅರ್ಥ ಹೇಳಿ ಸಾಕು. ತಲೆ ಕೆಳಗೆ ಹಾಕಿ ವಿಚಾರ ಮಾಡಿ, ಯಾವ ದಿಕ್ಕಿನಿಂದ ವಾಕ್ಯ ಹಿಂದೆ ಮುಂದೆ ಯಾವ ರೀತಿಯಿಂದ ಬಿಡಿಸಿದರೂ ಅದರ ಅರ್ಥ ವಿದ್ಯಾರಣ್ಯರಿಗೆ ಆಗಲಿಲ್ಲ. ಏನು ಸ್ವಾಮಿ ಇದೇನು ವಾಕ್ಯ ಬರೆದಿದ್ದಾರೆ ನೋಡಿ, ಇದಕ್ಕೆ ನಾನು ಹೀಗೆ ಬರೆದಿದ್ದೇನೆ ಅಂತ ತಾವು ಬರೆದ ಟೀಕೆಯನ್ನು ಟೀಕಾರಾಯರು ತೋರಿಸ್ತಾರೆ. ಆನೆ ಮೇಲೆ ಅಂಬಾರಿ ಹಾಕಿ ಟೀಕಾರಾಯರ ಗ್ರಂಥಗಳನ್ನ ಮೇಲೆ ಇಟ್ಟು ಇಡೀ ಎರಗೋಳು ತುಂಬಾ ಟೀಕಾರಾಯರ ಗ್ರಂಥಗಳನ್ನು ಮೆರವಣಿಗೆ ಮಾಡಿದಂತೆ ವಿದ್ಯಾರಣ್ಯರು. ಅಂತಹ ಒಂದು ದೊಡ್ಡದಾದ ಮಧ್ವಾಚಾರ್ಯರು ನಮಗೆ ಕೊಟ್ಟ ಒಂದು ದೊಡ್ಡ ನಿಧಿ ಟೀಕಾಕೃತ್ಪಾದರು. ಅವರು ಜಗತ್ತಿಗೆ ಕೊಟ್ಟ ದೊಡ್ಡ ನಿಧಿ ಶ್ರೀಮನ್ಯಾಯ ಸುಧಾ. ಅಂತಹ ಸುಧಾಕಾರರಾದ ವಿಶೇಷವಾಗಿ ಪರಮಾತ್ಮನ ಪರಮ ಭಕ್ತರು, ಸಾಕ್ಷಾತ್ ಇಂದ್ರದೇವರಾಗಿ ಅರ್ಜುನನಾಗಿ ಭಗವದ್ಗೀತೆಯನ್ನು ನೋಡಿ. ಸಾಮಾನ್ಯವಾಗಿ ನಮಗೆ ಒಬ್ಬರು ಗುರುಗಳು ಉಪದೇಶ ಮಾಡ್ತಾರೆ, ಹರಿ ವಾಯು ಇಬ್ಬರು ಗುರುಗಳು ಇವರಿಗೆ. ಹರಿ ಅರ್ಜುನನಾದಾಗ ಗೀತೆ ಹೇಳಿದರೆ, ವಾಯುದೇವರು ಮಧ್ವಾಚಾರ್ಯ ಉಪದೇಶ. ಹರಿ ವಾಯು ಇಬ್ಬರಿಂದ ಉಪದೇಶ ಪಡೆದಂತಹ ಗುರುಗಳು ನಮ್ಮ ಟೀಕಾರಾಯರು ಅನ್ನೋದಕ್ಕಾಗಿಯೇ ಇವತ್ತು ಜಗತ್ತು ಮಾನ್ಯ ಮಾಡುವ ಸುಧಾದಿ ಗ್ರಂಥಗಳನ್ನು ಬರೆದಿದ್ದಾರೆ. ಅವರ ಒಂದು ಸ್ಮರಣೆ ಗಂಗಾ ಸ್ನಾನಕ್ಕಿಂತಲೂ ಪವಿತ್ರವಾದದ್ದು. ಇವತ್ತು ಅವರ ಸ್ಮರಣೆಯನ್ನ ಮಾಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದೇ ಟೀಕಾಕೃತ್ಪಾದರ 2ನೇ ಅವತಾರ. ತ್ರೇತಾಯುಗದಲ್ಲಿ ವಾಲಿ, ದ್ವಾಪರದಲ್ಲಿ ಅರ್ಜುನ. ಆ ಅರ್ಜುನನ ಕಥೆಯನ್ನ ಮಹಾಭಾರತದಲ್ಲಿ ಕೇಳುತ್ತಿದ್ದೇವೆ. ಒಂದರ್ಥದಲ್ಲಿ ಎಲ್ಲಿಂದ ನಾವು ಅರ್ಜುನನ ಕಥೆ ಕೇಳಿವ ನಿತ್ಯದ ಟೀಕಾರಾಯರ ಸ್ಮರಣೆ ಆಗ್ತಿದೆ. ಆರಾಧನೆ ಒಂದು ದಿವಸ ಅಲ್ಲ, ಪ್ರತಿನಿತ್ಯದಲ್ಲಿ ದೇವತೆಗಳ ಸ್ಮರಣೆ. ಇಂದ್ರದೇವರ ಅವತಾರ, ಶೇಷದೇವರ ಆವೇಶ, ವಾಯುದೇವರ ಸನ್ನಿಧಾನ, ಹೀಗೆ 3 ದೇವತೆಗಳ ಸನ್ನಿಧಾನ. ಅದು ಜಯತೀರ್ಥರು ಟೀಕಾರಾಯರು. ಇವತ್ತಿಗೂ ಮಾನ್ಯ ಖೇಟ, ಮಳಖೇಡ ಅಲ್ಲ ಅದು, ಮಾನ್ಯ ಖೇಟ. ಅಗಸ್ತ್ಯರು ಬ್ರಹ್ಮದೇವರ ಮಕ್ಕಳು ತಪಸ್ಸು ಮಾಡುತ್ತಾ ಒಂದು ಕಮಂಡಲದಲ್ಲಿ ನೀರು ತುಂಬಿಕೊಂಡು ಕೂತಿದ್ರು, ಜಪ ಮಾಡುತ್ತಾ ಕೂತಿದ್ದಾರೆ. ಇಂದ್ರದೇವರು ಕಾಗೆಯ ರೂಪದಲ್ಲಿ ಬಂದು ಅಗಸ್ತ್ಯರ ಕಮಂಡಲ ಉರುಳಿಸಿಬಿಟ್ರು. ಕಾಗೆಗಳಿಗೆ ನೀರು ಬೇಕು, ಆ ಕಮಂಡಲ ಉಳಿಸಿದರೆ ಆ ಅಗಸ್ತ್ಯರ ಕಮಂಡಲದಲ್ಲಿದ್ದ ನೀರು ಕೆಳಗೆ ಚೆಲ್ಲಿ ಒಂದು ನದಿಯಾಗಿ ಹರಿತು. ಅದು ಕಾಗಿಣ ಆಯಿತು. ಕಾಗೆಯ ರೂಪದಲ್ಲಿ ಇಂದ್ರದೇವರು ಹಾಕಿದ್ದಕ್ಕೆ ಅದೇ ಇಂದ್ರಾವತಾರ ಟೀಕಾರಾಯರಲ್ಲಿ ಬರ್ತಾರೆ ಅಂತ ಒಂದು ನದಿಯಾಗಿ ಹರಿತು. ಇವತ್ತಿಗೂ ಕಾಗಿಣ ನದಿ ನೀವು ನೋಡಿ, ಪ್ರತಿ ಮಳೆಗಾಲದಲ್ಲಿ ಟೀಕಾರಾಯರ ವೃಂದಾವನ ಪಾದ ಸ್ಪರ್ಶ ಮಾಡಿ ಹೋಗ್ತಾಳೆ. ಅವತಾರ ಮಾಡಿದ್ದು ಭೀಮಾ ನದಿಯ ದಂಡೆ.
ವೃಂದಾವನ ಪ್ರವೇಶ ಮಾಡಿದ್ದು ಕಾಗಿಣಿ ನದಿ. ಅಂತಹ ಒಂದು ಪರಮ ಪವಿತ್ರವಾದ ಟೀಕಾಕೃತ್ಪಾದರ ಆರಾಧನೆ ನಿಮಿತ್ತವಾಗಿ ನಾವೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ನಾವೆಲ್ಲರೂ ಟೀಕಾರಾಯರಲ್ಲಿ ಒಂದೇ ಪ್ರಾರ್ಥನೆ. ಇದು ಆರಾಧನೆ ಒಂದು ದಿವಸ ಅಲ್ಲ, 360 ದಿನವೂ ನಾವೆಲ್ಲರೂ ಜಯತೀರ್ಥರಲ್ಲಿ ಮಾಡೋದು ಒಂದೇ ಪ್ರಾರ್ಥನೆ. ಸೋಸೌ ಶ್ರೀ ಜಯತೀರ್ಥ ಪೂಜ್ಯ ಚರಣ ಸ್ವಗ್ರಂಥ ಶಕ್ತಿಂ ಪರಾಂ ಅಸ್ಮಿನ್ ಜನ್ಮನಿ ಯಾವದಾಯುರಖಿಲಾನ್ ವಿಘ್ನಾನ್ ನಿವಾರಯಾದೇಶ. ಎಷ್ಟೇ ವಿಘ್ನಗಳು ಬರಲಿ, ಆ ವಿಘ್ನಗಳನ್ನು ಬೇರೆ ಯಾವುದಾದ್ರೂ ಇದಕ್ಕೆ ಹಾಕಿ ಪಾಠ ಪ್ರವಚನಕ್ಕೆ ಮಾತ್ರ ವಿಘ್ನ ಬೇಡ. ನೀವು ಬರೆದ ಗ್ರಂಥಗಳನ್ನ ಓದುವ ಶ್ರವಣ ಮಾಡೋ ಭಾಗ್ಯವನ್ನ ಈ ಜನ್ಮದಲ್ಲಿ ಕೊಡಿ ಅಂತ ವ್ಯಾಸರಾಜರು ವಾದಿರಾಜರೇ ಬೇಡುತ್ತಾರೆ. ಅಂತಹ ಗುರುಗಳಿಗೆ ಕೋಟಿ ಕೋಟಿ ನಮಸ್ಕಾರವನ್ನು ಮಾಡಿ, ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಸಮಗ್ರ ಜಗತ್ತಿಗೆ ಕೊಟ್ಟಂತಹ ಒಂದು ದೊಡ್ಡದಾದ ಕೊಡುಗೆ ಅದು ಶ್ರೀಮನ್ ಮಹಾಭಾರತ. ಮಹಾಭಾರತ ಹೇಗಿದೆ ಅಂದ್ರೆ ನಾವು ಕಲಿಬೇಕಾದ ವಿಚಾರಗಳು ಮಹಾಭಾರತ ತಿಳಿಸ್ತದೆ. ನಮ್ಮ ದಿನನಿತ್ಯದ ಜೀವನ ಹೇಗಿರಬೇಕು, ಯಾವುದೇ ಸಮಸ್ಯೆ ಬಂದಾಗ ಹೇಗೆ ಎದುರಿಸಬೇಕು, ಪ್ರತಿಯೊಂದಕ್ಕೂ ಒಂದು ಕನ್ನಡಿ ಇದ್ದಂಗೆ ಮಹಾಭಾರತ ಇದೆ. ಬರೀ ಕಥೆ ಕೇಳಿ ಪ್ರವಚನ ಕೇಳಿ ಮನೆಗೆ ಹೋಗೋದಲ್ಲ. ಎಷ್ಟು ವಿಚಾರಗಳನ್ನ ಮಧ್ವಾಚಾರ್ಯರು ತಮ್ಮ ತಾತ್ವ ನಿರ್ಣಯದಲ್ಲಿ ನಿರೂಪಣೆ ಮಾಡ್ತಾರೆ. ಎಲ್ಲ ಕೌರವ ಪಾಂಡವರಿಗೆ ಗುರುಗಳು ಅಂದ್ರೆ ದ್ರೋಣಾಚಾರ್ಯರು. ದ್ರೋಣಾಚಾರ್ಯರು ಎಲ್ಲರಿಗೆ ವಿದ್ಯಾಭ್ಯಾಸವನ್ನ ಮಾಡಿಸ್ತಾರೆ. ಅದರಲ್ಲಿಯೂ ಪ್ರಧಾನವಾಗಿ ಅರ್ಜುನನ ಮೇಲೆ ಬಹಳ ಪ್ರೀತಿ ದ್ರೋಣಾಚಾರ್ಯರಿಗೆ. ಆವತ್ತಿನಿಂದ ಅರ್ಜುನನಿಗೆ ವಿಶೇಷವಾದ ವಿದ್ಯೆ ಎಲ್ಲಿವರೆಗಂದ್ರೆ ಮಗನಾದ ಅಶ್ವತ್ಥಾಮನಿಗೂ ಹೇಳದೇ ಇದ್ದ ಕೆಲವು ವಿದ್ಯೆಗಳನ್ನು ಅರ್ಜುನನಿಗೆ ಹೇಳಿದ್ದರಂತೆ ದ್ರೋಣಾಚಾರ್ಯರು. ಅವತ್ತಿನಿಂದಲೂ ಅರ್ಜುನನ ಮೇಲೆ ಅಷ್ಟು ಅಭಿಮಾನ ಪ್ರೀತಿ. ಒಂದು ದಿನ ದ್ರೋಣಾಚಾರ್ಯರು ಅರ್ಜುನನಿಗೆ ಹೇಳ್ತಾರೆ, ನಾನು ನನ್ನ ಮಗನಿಗೋಸ್ಕರ ಒಂದು ಆಕಳ ಬೇಕು ಅಂತ ದ್ರುಪದನ ಹತ್ರ ಬೇಡೋದಕ್ಕೆ ಹೋಗಿದ್ದೆ. ನನಿರ್ಧನೋ ರಾಜಸಖೋ ಭವೇತ, ನೀನೆಲ್ಲಿ ನಾನೆಲ್ಲಿ ಅಂತ ನನ್ನನ್ನು ಅವಮಾನ ಮಾಡಿದ. ದ್ರುಪದ ಬೇರೆ ಯಾರಲ್ಲ, ಮತ್ತೆ ಪದೇ ಧೃತತ್ವ ದ್ರುಪದಾಭಿಧೇಯ. ದ್ರೋಣಾಚಾರ್ಯರ ಜೊತೆಗೆ ಗುರುಕುಲದಲ್ಲಿ ಅಧ್ಯಯನ ಮಾಡಿದ ಸಹಪಾಠಿ ಗೆಳೆಯ. ನನ್ನೊಂದೇ ಅಪೇಕ್ಷೆ ಇದೆ, ಏನಾದರೂ ಮಾಡಿ ಆ ದ್ರುಪದನನ್ನು ನನ್ನ ಕಾಲಿಗೆ ತಂದು ಹಾಕುವಂತ ಅರ್ಜುನನಿಗೆ ದ್ರೋಣಾಚಾರ್ಯರಂತಾರೆ. ಸರಿ ಅಂತ ಒಂದು ದಿನ ಭೀಮ ಅರ್ಜುನ ಇಬ್ಬರು ಹೋಗಿದ್ದಾರೆ. ಭೀಮಾರ್ಜುನರು ಹೋಗಿ ದ್ರುಪದ ರಾಜನ ಜೊತೆಗೆ ಯುದ್ಧ ಮಾಡಿ ಅವನ ಕೈ ಕಾಲಿಗೆ ಹಗ್ಗ ಕಟ್ಟಿ ದ್ರೋಣಾಚಾರ್ಯರ ಪಾದಕ್ಕೆ ತಂದು ಹಾಕ್ತಾರೆ. ಗುರು ದಕ್ಷಿಣೆ. ದ್ರುಪದ ರಾಜ ದ್ರೋಣರ ಪಾದಕ್ಕೆ ಬಿದ್ದಿದ್ದಾನೆ. ಆದರೆ ವಾಸ್ತವಿಕವಾಗಿ ತನ್ನನ್ನ ಕಟ್ಟಿ ಹಾಕಿದ್ದಕ್ಕೆ ಅರ್ಜುನನ ಮೇಲೆ ದ್ರುಪದನಿಗೆ ಕೋಪ ಬರಬೇಕಾಗಿತ್ತು. ಊಟ ಕೂತಾಗ ಬಿಸಿ ಸಾರು ಹಾಕೋದ್ರ ಮೇಲೆ ಕೋಪ ಬರುತ್ತದೆ. ಅವತ್ತು ಒಂದಿನ ಅಲ್ಲ, ಅವ್ರು ಕಂಡಾಗೆಲ್ಲ ಕೋಪ ಹೆಚ್ಚಾಗ್ತದೆ. ಮತ್ತೊಮ್ಮೆ ನಾನು ಒಂದು ಕೈಗೆ ಸಾರು ಹಾಕೋತಾನ. ತನ್ನ ಕೈಕಾಲಿಗೆ ಹಗ್ಗ ಕಟ್ಟಿ ದ್ರೋಣರ ಪಾದಕ್ಕೆ ಹಾಕಿದರೂ ದ್ರುಪದನಿಗೆ ಕೋಪ ಬರಲಿಲ್ಲ. ಅದರ ವಿಪರೀತ ಅರ್ಜುನನ ಆ ಪರಾಕ್ರಮವನ್ನ ನೋಡಿ ಇವನಿಗೊಬ್ಬ ಮಗಳನ್ನ ಕೊಟ್ಟು ಅಳೆಯ ಮಾಡ್ಕೋಬೇಕು ಅಂತ ಇಚ್ಛೆ ಆಯ್ತದ ನೋಡಿ. ಅವತ್ತಿನಿಂದಲೇ ಕನ್ಯೆಯನ್ನ ಪಡೆಯುವುದಕ್ಕಾಗಿ ವಿಚಾರ ಮಾಡ್ತಾನೆ. ದ್ರುಪದನಿಗೆ ಮದುವೆಯಾಗಿತ್ತು, ಸಂತಾನ ಆಗಿರಲಿಲ್ಲ. ಯಜ್ಞ ಮಾಡಬೇಕು ಅಂತ ಯಾಜ ಉಪಯಾಜರು ಇಬ್ಬರು ಅಣ್ಣ ತಮ್ಮಂದರು ಅವರನ್ನ ಕರೆದ. ನನ್ನಿಂದ ಒಂದು ಯಜ್ಞ ಮಾಡಿಸಿ ಸಂತಾನಕ್ಕಾಗಿ. ಅವರು ಹೇಳ್ತಾರೆ, 1,00,000 ಆಕಳಗಳನ್ನ ದಕ್ಷಿಣೆ ಕೊಡ್ಬೇಕು, ನೀನು ಕೊಡ್ತೇನೆ ಅಂದ. ಯಾಜೋಪಯಾಜರು ಮಂತ್ರಪೂರ್ವಕವಾಗಿ ಯಜ್ಞ ಮಾಡ್ತಾರೆ. ಸಾಮಾನ್ಯವಾಗಿ ಯಜ್ಞದ ಕೊನೆ ಭಾಗದಲ್ಲಿ ಈ ನೋಡಿದ್ದೀರಿ ನೀವೆಲ್ಲ, ಯಾವುದೇ ಯಜ್ಞ ಮಾಡಬೇಕಾದರೆ ಪ್ರಾರಂಭದಲ್ಲಿ ಗಂಡ ಹೆಂಡತಿ ಕೂತ್ಕೊಂಡಿರ್ತಾರೆ ಪುಣ್ಯಾವಾಚನ ಮಾಡುವ. ಮತ್ತೆ ಹೆಂಡತಿ ಬರೋದು ಯಾವಾಗ? ಮೊದಲು ಪೂ ಪುಣ್ಯಾವಾಚನ, ಆಮೇಲೆ ಪೂ ಪೂರ್ಣಾಹುತಿ. ಎರಡು ಪೂಗೆ ಬರ್ತಾರ. ಅಲ್ಲಿ ಇವರೇ ಓಡಾಡ್ತಿರ್ತಾರೆ. ಯಾಜೋಪಯಾಜರು ದ್ರುಪದನನ್ನ ಕೂಡಿಸಿ ಯಜ್ಞ ಏನೋ ಮುಗಿತಿ, ಕೊನೆ ಭಾಗ ಪೂರ್ಣಾಹುತಿ. ಪೂರ್ಣಾಹುತಿ ಕಾಲದಲ್ಲಿ ದ್ರುಪದನಿಗಂತಾರೆ, ಬೇಗ ನಿಮ್ಮ ಹೆಂಡತಿಯನ್ನು ಕರೆಸು, ಆಹುತಿ ಹಾಕಬೇಕು. ಇವಳು ಅಲಂಕಾರ ಮಾಡ್ತಾ ಕೂತ್ಕೊಂಡಿದ್ದಾಳೆ ಒಳಗೆ. ದ್ರುಪದನ ಹೆಂಡತಿ ಬೇರೆ 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 ಲೇಪನಗಳು ಹಚ್ಕೊಳ್ಳೋದು, ಅಲಂಕಾರ ಮಾಡೋದು 5 ನಿಮಿಷ ಎಷ್ಟೊತ್ತು ತಡೀತಾರೆ. ಇವತ್ತಿನ ಪುರೋಹಿತರಲ್ಲ ಅವರು. ಪರವಾಗಿಲ್ಲ, ಎಷ್ಟೊತ್ತಾದ್ರೂ ಬರಲಿ, ಇನ್ನೊಂದರ ಕಟ್ಟಿಗೆ ಹಾಕ್ತೇವೆ. 2 ನಿಮಿಷ 5 ನಿಮಿಷ ನೋಡ್ತಾರೆ.
ದ್ರುಪದ ರಾಜನಿಗಂತಾರೆ, ನಿನ್ನ ಹೆಂಡತಿ ಬರ್ತಾ ಇಲ್ಲ, ನಾವು ಕಾಯ್ಲಿಕ್ಕೆ ಆಗೋದಿಲ್ಲ. ನಾವು ಕಾಯೋದಲ್ಲ, ದೇವತೆಗಳಿಗೆ ಕಾಯಬಾರದು, ಆ ಆಹುತಿ ನಿನ್ನ ಹೆಂಡತಿ ಬರಲಿ ಬಿಡಿ, ಹಾಕ್ಬಿಡು ಪೂರ್ಣಾಹುತಿ ಎಂದು ಬಿಡುತ್ತಾರೆ. ಕಾಯಿಲೇ ಇಲ್ಲ ಹೆಂಡತಿಗೋಸ್ಕರ. ಅವರು ತಡ ಮಾಡಿದ್ದಕ್ಕೆ ಯಾಜೋಪಯಾಜರ ಮಂತ್ರದಿಂದ ಪೂರ್ಣಾಹುತಿ ಹಾಕಿದರೆ ಯಜ್ಞ ಕುಂಡದಿಂದಲೇ ಇಬ್ಬರು ಮಕ್ಕಳು ಹುಟ್ಟಿ ಬರ್ತಾರೆ. ಮೊದಲನೆಯವಳು ದ್ರೌಪದಿ, ಎರಡನೆಯವಳು ದೃಷ್ಟದ್ಯುಮ್ನ. ಆ ನಂತರದಲ್ಲಿ ದ್ರುಪದನ ಹೆಂಡತಿ ಬಂದು ಪಶ್ಚಾತ್ತಾಪ ಪಡ್ತಾಳೆ. ಇನ್ನೇನ್ ಮಾಡೋದು? ಸಾಮಾನ್ಯವಾಗಿ ಈ ತರಹದ ಪ್ರಸಂಗ ನಮಗೂ ಬಂದಿರ್ತದೆ. ಮೊದಲನೇದು, ಈ ಶ್ರಾದ್ದ ಕರ್ಮ ಮಾಡುವಾಗ ಪಿಂಡ ನಮಸ್ಕಾರಕ್ಕೆ ಆ ನಮಸ್ಕಾರ ಮಾಡಿ ಅಂತ ಆಚಾರ ಅಂದಮೇಲೆ ಫೋನ್ ಮಾಡಿ ಶುರು ಮಾಡ್ತಾರೆ. ಶ್ರಾದ್ದ ಶುರುವಾಗಿದೆ ಅಂದ್ರೆ ಬಂದು ಕುತ್ಕೋಬೇಕಲ್ಲೇ. ನೀವು ನಮಸ್ಕಾರ ಮಾಡೋವರೆಗೆ ಪಿತೃಗಳ ಕಾಯೋದಲ್ಲ, ನಮಸ್ಕಾರಕ್ಕೆ ನಾವು ಕಾಯೋದಿರ್ತದೆ. ಪ್ರಾಯ ಎಲ್ಲಾ ಕಡೆಗೂ ಅಷ್ಟೇನೆ. ದೇವತೆಗಳನ್ನ, ದೇವರನ್ನ, ಗುರುಗಳನ್ನ ನಾವು ಕಾಯಿಸೋದಲ್ಲ, ಅದಕ್ಕೆ ವಿಪರೀತ ಫಲ ಸಿಗತ್ತೆ. ದ್ರೌಪದಿ ದೃಷ್ಟದ್ಯುಮ್ನರು ಹುಟ್ಟಿ ಬರ್ತಾರೆ. ದೃಷ್ಟದ್ಯುಮ್ನರಿಗೆ ದೃಷ್ಟತ್ವ ದ್ಯೋತನತ್ವಾಚ ಶ್ರೀಮದಾಚಾರ್ಯ ಕಾರಣ ಕೊಡ್ತಾರೆ. ನೋಡೋದಕ್ಕೂ ಮಹಾಪ್ರಚಂಡ, ಬುದ್ಧಿವಂತ. ಅವನಿಗೆ ದೃಷ್ಟದ್ಯುಮ್ನ ಅಂತ ನಾಮಕರಣ ಆಯಿತು. ಮುಂದೆ ಇವರಿಬ್ಬರು ದೊಡ್ಡವರಾಗ್ತಾರೆ. ಒಂದು ದಿನ ಪಾರ್ಥೇನ ಸೋಪಿ ಬಹುಲಾಶ್ಚ ಕಥಾಕಥಿತ್ವ ಧೌಮ್ಯಸ್ಯ ಸಂಗ್ರಹಣ ಮಾಪ ಪುರೋಹಿತತ್ವೇ. ನೋಡಿ, ಅರ್ಜುನನಿಗೆ ಕನ್ಯಾದಾನ ಮಾಡಬೇಕು ಅಂತ ಯಾಜೋಪಯಾಜರಿಂದ ಯಜ್ಞ ಮಾಡಿಸಿ ಲಕ್ಷಗಟ್ಟಲೆ ಆಕಳಗಳನ್ನ ದಾನ ಕೊಟ್ಟು ದ್ರೌಪದಿಯನ್ನ ಪಡೆದಿದ್ದ ಯಾರು? ದ್ರುಪದ ರಾಜ. ಆದರೆ ಇನ್ನೂ ದ್ರೌಪದಿಯನ್ನ ಕೊಡೋದಕ್ಕಿಂತ ಮೊದಲೇ ವಾರ್ತೆ ಬಂತು, ಪಾಂಡವರೆಲ್ಲ ಲಾಕ್ಷಾಗ್ರಹದಲ್ಲಿ ಸುಟ್ಟು ಬೂದಿಯಾಗಿದ್ದಾರೆ. ಅರ್ಜುನ ಮೊದಲು ವಿಷ, ದುರ್ಯೋಧನ ವಿಷ ಹಾಕಿದ, ಗೆದ್ದು ಬಂದರು. ಆ ನಂತರದಲ್ಲಿ ಅರಗಿನ ಮನೆಯ, ವಾಸ್ತವಿಕವಾಗಿ ಅರಗಿನ ಮನೆಯೊಳಗೆ ಯಾರು ಸುಡಬೇಕು ಅಂತ ದುರ್ಯೋಧನ ಯಾರನ್ನ ಕಳಿಸಿದ ಅವರನ್ನೇ ಒಳಗಿಟ್ಟು ಸುಟ್ಟದ್ದು, ವಿದುರ ತೋರಿಸಿದ ಮಾರ್ಗದಿಂದ. ಆದರೆ ಎಲ್ಲಾ ಕಡೆಗೆ ವಾರ್ತೆ ಹೋದದ್ದು ಪಾಂಡವರು ಬೂದಿಯಾದರು. ಅಷ್ಟೇ ಅಲ್ಲ, ಪಾಂಡವರ ಉತ್ತರ ಕ್ರಿಯೆಯನ್ನು ಮಾಡಿದರಂತೆ. ಮಹಾಭಾರತ ಹೇಳುತ್ತದೆ. ಯಾರಿಗೆ ಗೊತ್ತಿಲ್ಲ, ಸುರಂಗ ಮಾರ್ಗದಿಂದ ಪಾಂಡವರು ಗೆದ್ದು ಬಂದಿದ್ದಾರೆ ಅಂತ ಒಂದು ವಿದುರ, ಯಾಕಂದ್ರೆ ಅವನೇ ಮಾಡಿಸಿದ್ದು, ಬಿಟ್ಟರೆ ಕೃಷ್ಣನಿಗೆ. ಶ್ರೀಕೃಷ್ಣ ಪರಮಾತ್ಮನು ತನಗೆಲ್ಲ ಗೊತ್ತಿದೆ, ಆದರೂ ನಾಟಕ ಮಾಡ್ತಿದ್ದಾನೆ. ಎಲ್ಲರೂ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಅಯ್ಯೋ ಪಾಪ ಪಾಂಡವರು ಸತ್ತೋದ್ರಲ್ಲ ಅಂತ ಧರ್ಮೋದಕ ಬಿಟ್ರಂತೆ. 10ನೇ ದಿವಸ ಪಾಂಡವರ ಬಗ್ಗೆ ಎಲ್ಲ ಅಂತ್ಯಕ್ರಿಯೆ ಮುಗಿತು. ಅಳತಾ ಕೂತಿದ್ದಾರೆ ದ್ರುಪದ ರಾಜ. ಅರ್ಜುನನಿಗೆ ಕನ್ಯಾದಾನ ಮಾಡಬೇಕು ಅಂತ ಎಷ್ಟು ಯಜ್ಞವ್ಯಾಗ ಮಾಡಿ ಲಕ್ಷಾನುಗಟ್ಟಲೆ ಸಂಪತ್ತು ಸುರದೆ ಯಾರಿಗೆ ಕೊಡೋದೀಗ? ಕೊನೆಗೆ ಅರ್ಜುನ ಒಂದು ಮಾತು ಮಗನಿಗೆ ಹೇಳ್ತಾನೆ, ದೃಷ್ಟದ್ಯುಮ್ನನಿಗೆ ಒಂದು ಕೆಲಸ ಮಾಡು, ಈಗ ಮಗಳನ್ನ ಕನ್ಯಾದಾನ ಅಂತೂ ಮಾಡಲೇಬೇಕು. ಯಾರಿಗೆ ನಾವು ಕನ್ಯಾದಾನ ಮಾಡಬೇಕು ಅನ್ಕೊಂಡೀವಿ, ಪಾಂಡವರಂತೂ ಸುಟ್ಟು ಬೂದಿಯಾಗ, ಒಂದು ಕೆಲಸ ಮಾಡು, ಎಲ್ಲ ಕಡೆಗೆ ವಾದ್ಯಗಳನ್ನ ಬಾರಿಸು. ಯಾರು ಬಂದು ಮತ್ಸ್ಯ ಯಂತ್ರವನ್ನ ಭೇದ ಮಾಡುತ್ತಾರೆ, ದ್ರೌಪದಿ ಕೊರಳೆ ಮಾಲೆ ಹಾಕ್ತಾಳೆ. ಯಾರಾದ್ರೂ ಮಾಡ್ಕೊಂಡು ಹೋಗ್ಲಿ, ಹೋಗ್ಬಿಟ್ಟಿದ್ ಪಾಪವನಿಗೆ. ಪಾಂಡವರು ಬರ್ತಾರೆ, ಅರ್ಜುನ ಬಂದು ವಿವಾಹ ಮಾಡಿಕೊಳ್ತಾನೆ ಎನ್ನುವ ಅಪೇಕ್ಷೆ ಇತ್ತು. ಆದರೆ ಪಾಂಡವರು ಅರಗಿನ ಮನೆಯಲ್ಲಿ ಸುಟ್ಟು ಹೋಗಿದ್ದಾರೆ ಅಂತ ಹೇಳಿ ಸರಿ ಅಂತ ದೃಷ್ಟದ್ಯುಮ್ನ ಎಲ್ಲ ಕಡೆಗೆ ವಾದ್ಯಗಳ ಬಾರಿಸ್ತಾನೆ. ಒಂದು ಪಾತ್ರೆಯೊಳಗೆ ನೀರು, ಆ ನೀರಿನೊಳಗೆ ಮತ್ಸ್ಯ, ಅದರ ಮೇಲ್ಭಾಗದಲ್ಲಿ ಕನ್ನಡಿ, ಅದರ ಪ್ರತಿಬಿಂಬ ಅಲ್ಲಿದೆ. ಅದನ್ನ ನೋಡಿ ಆ ಮತ್ಸ್ಯದ ಕಣ್ಣಿಗೆ ಬಾಣ ಹೊಡಿಬೇಕು. ಅದನ್ನು ಯಾರು ಪೂರ್ಣ ಮಾಡ್ತಾರೆ ಅವರಿಗೆ ದ್ರೌಪದಿ ಮಾಲೆ ಹಾಕ್ತಾಳೆ. ಈ ವಾರ್ತೆ ಅರ್ಜುನನಿಗೆ, ಯಾವ ದುರ್ಯೋಧನಿಗೆ ಗೊತ್ತಾಯಿತು. ಕರ್ಣ ದುರ್ಯೋಧನಿಗೆ ಹೇಳ್ತಾನೆ, ಯಾಕಂದ್ರೆ ಅಲ್ಲೇನು ಹಾಕಿದ್ರು ಅವರು ದೃಷ್ಟದ್ಯುಮ್ನ, ಯಾರಾದ್ರೂ ಬನ್ನಿ, ಜಾತಿ ಮತ ಪಂಥ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಏನಿಲ್ಲ, ಪ್ರಚಂಡ ಶಕ್ತಿ ಇದ್ದ ಯಾವ ರಾಜಕುಮಾರರಾದ್ರೂ ಬಂದು ಈ ಮತ್ಸ್ಯಯಂತ್ರವನ್ನ ಭೇದ ಮಾಡಿ ನನ್ನ ತನ್ನ ಅಕ್ಕನನ್ನು ವಿವಾಹ ಮಾಡ್ಕೊಂಡು ಹೋಗಿ. ಆಗಲೇ ದುರ್ಯೋಧನನಿಗೆ ದ್ರೌಪದಿಯ ಮೇಲೆ ಅಭಿಮಾನ ಇತ್ತು. ಕರ್ಣ ಬಂದಿದ್ದಾನೆ, ಜರಾಸಂಧ ಬಂದಿದ್ದಾನೆ. ಜರಾಸಂಧ, ಕರ್ಣ, ದುರ್ಯೋಧನ, 100 ರಾಜಕುಮಾರರು ಬಂದಿದ್ದಾರೆ ಪಾಂಚಾಲ ನಗರಕ್ಕೆ. ಇದೇ ಸಂದರ್ಭದಲ್ಲಿ ಸುರಂಗ ಮಾರ್ಗದಿಂದ ಪಾಂಡವರು ಬಂದು ಏಕಚಕ್ರ ನಗರದಲ್ಲಿ ವಾಸ ಮಾಡುತ್ತಿದ್ರು.
ಪ್ರತಿನಿತ್ಯ ಭಿಕ್ಷೆಗೆ ಹೋಗ್ತಿದ್ರಂತೆ. ಭೀಮಸೇನ ದೇವರು ಒಂದು ಮನೆಯಷ್ಟು ದೊಡ್ಡ ಪಾತ್ರೆ ತಗೊಂಡು ಹೋಗ್ತಿದ್ರಂತೆ. ಪಾತ್ರನೇ ಮನೆಯಷ್ಟು. ಭಿಕ್ಷಾಂದೇಹಿ ಇರಬೇಕು. ಆ ಭಿಕ್ಷೆ ಬೇಡ್ಕೊಂಡು ಬಂದ ಮೇಲೆ ಕುಂತಿಗೆ ಹೇಳಬೇಕು, ತಾಯಿಗೆ ಅಮ್ಮ ಭಿಕ್ಷೆ ತಂದಿದ್ದೇವೆ. ಕುಂತಿ ಹೇಳಬೇಕು, ತಂದ ಭಿಕ್ಷೆಯೊಳಗೆ ಅರ್ಧ ಭಾಗ, 2 ಭಾಗ ಮಾಡ್ರಿ, ಒಂದು ಅರ್ಧ ಭಾಗ ಭೀಮನಿಗೆ, ಇನ್ನೊಂದು ಉಳಿದದ್ರೊಳಗೆ ನಾವೆಲ್ಲರೂ ಹಂಚಿಕೊಂಡು ತಿನ್ನೋಣ. ಒಂದು ದಿನ ಭೀಮನನ್ನ ಕರೆದು ಕುಂತಿ ಹೇಳ್ತಾಳೆ, ಇಷ್ಟ ದೊಡ್ಡ ದೊಡ್ಡ ಪಾತ್ರೆ ಒಯ್ಬೇಡ ಅಂದು. ಯಾಕಂದ್ರೆ ನಿನಗೆ ಹಾಕೋರು ಏನ್ ಮಾಡಬೇಕು, ಒಂದು ತಿಂಗಳಲ್ಲ, ಒಂದು ವರ್ಷದ ಅಡಿಗೆ ಒಂದೇ ದಿನ ಮಾಡಿ ಹಾಕ್ಬೇಕಾಗ್ತದೆ. ಒಂದು ಕೆಲಸ ಮಾಡು, 4 ಜನ ನಿನ್ನ ತಮ್ಮಂದ್ರು, 3 ಜನ ತಮ್ಮಂದ್ರು, ಒಬ್ಬ ಅಣ್ಣ, ಅವ್ರು ಹೋಗ್ತಾರೆ, ನೀನು ಭಿಕ್ಷೆ ಹೋಗ್ಬೇಡ ಅಂತ. ಒಂದು ದಿನ ಧರ್ಮರಾಜ ನಕುಲಾರ್ಜುನರು ಭಿಕ್ಷೆಗೆ ಹೋಗಿದ್ದಾರೆ. ಪಾಂಡವ ತಾಯಿ ಜೊತೆಗೆ ಭೀಮಸೇನ ದೇವರಿದ್ದಾರೆ. ಆ ಏಕಚಕ್ರಣದ ನಗರದಲ್ಲಿ ಇರುವಾಗ ಯಾವ ಮನೆಯಲ್ಲಿದ್ರು ಅದರ ಹಿಂದಿನ ಮನೆಯೊಳಗೆ ಗಂಡ ಹೆಂಡತಿ ಅಳತಾ ಇದ್ರು. ಆ ಧ್ವನಿ ಕೇಳಿಸಿತು. ಬಕಾಸುರನ ಭಯಂಕರವಾದಂತಹ ಪ್ರಚಂಡವಾದ ಆಗಿನ ಕಾಲದಲ್ಲಿ ಎಲ್ಲರನ್ನ ಪೀಡೆ ಕೊಡುತ್ತಿದ್ದ. ಒಂದು ಬಂಡಿಯಷ್ಟು ಅನ್ನ ತಿನ್ನೋದಲ್ಲದೆ ಒಬ್ಬ ಮನುಷ್ಯನನ್ನ ನಿತ್ಯ ಬಲಿ ಕೊಡಬೇಕು. ಅವತ್ತು ಆ ಗೃಹಸ್ಥರ ಪಾಳೆ ಇತ್ತು. ಅದರೊಳಗೆ ಯಾರು ಬಕಾಸುರ ಬಲಿಯಾಗೋದು ಅಂತ, ತಂದೆ ಅಂತ ನಾ ಹೋಗ್ತೀನಿ, ತಾಯಿ ಅಂತ ನಾ ಹೋಗ್ತೀನಿ, ಮಗ ನಾನು ಹೋಗ್ತೀನಿ, ಇವರೆಲ್ಲರೂ ಸಾಯೋದಕ್ಕೆ ನಾ ಹೋಗ್ತೀನಿ ಅನ್ನೋದ ಆ ವಾರ್ತೆ ಕುಂತಿಗೆ ಕೇಳಿಸಿ, ಇವತ್ತೇ ಯಾರು ಹೋಗ್ಬೇಡ್ರೆ ನನ್ನ ಮಗ ಹೋಗ್ತಾನೆ. ಅವತ್ತು ಭೀಮಸೇನ ದೇವರನ್ನು ಕೊಟ್ಟು ಕಳಿಸ್ತಾರೆ. ದೊಡ್ಡದಾದ ಎತ್ತಿನ ಬಂಡಿಯಷ್ಟು ಅನ್ನ. ಈ ಕಥೆಯನ್ನು ಇವತ್ತು ಬಹಳ ಜನ ತಪ್ಪಿಕೊಂಡಿದ್ದಾರೆ. ಬಕಾಸುರನಿಗಾಗಿ ತಂದ ಅನ್ನವನ್ನ ಭೀಮಸೇನ ದೇವರು ಅದನ್ನೆಲ್ಲ ಊಟ ಮಾಡಿದರು ಅಂತ ಅಲ್ಲ, ನರಸಿಂಹ ದೇವರಿಗೆ ನೈವೇದ್ಯ ಮಾಡಿದರು ಅಂತ ಮಧ್ವಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ. ದೇವರಿಗೆ ಸಮರ್ಪಣೆ ಮಾಡದೆ ತಿನ್ನಲಿಲ್ಲ. ನರಸಿಂಹ ದೇವರಿಗೆ ಸಮರ್ಪಣೆ ಮಾಡಿ ಪರಿಶೇಚನ ಮಾಡಿ ಚಿತ್ರಾವತೆ ಇಟ್ಟು ಊಟ ಎಲ್ಲ ಮುಗಿದ ಮೇಲೆ ಬಕಾಸುರ ಬಂದು ಭೀಮನನ್ನ ಮುಟ್ಟಿದ. ಊಟ ಆಗೋವರೆ ಮುಟ್ಲಿಲ್ಲ. ಮೈಲಿಗೆಯಿಂದ ಊಟ ಮಾಡಿದ್ರು. ಭೀಮಸೇನ ದೇವರಿಗೆ ರಾಕ್ಷಸ ಬಂದು ಮುಟ್ಟಿದ, ಹೀಗೇನೇನೋ ಅಂತಾರೆ. ಅಲ್ಲ, ಬಕಾಸುರ ಗೊತ್ತಾಯಿತು, ನನಗಾಗಿ ತಂದಿಟ್ಟ ಅನ್ನವನ್ನ ಭೀಮ ಉಂಡಿದ್ದಾನೆ ಅಂತ ಯುದ್ಧಕ್ಕೆ ಬಂದದ್ದು ನಿಜ. ಆದರೆ ಊಟ ಆಗುವವರೆಗೆ ಭೀಮನನ್ನ ಮುಟ್ಲಿಲ್ಲ. ಅವನು ಉತ್ತರಾಕೋಶನ ತಗೊಂಡಿದ್ದಾರೆ, ಕೈ ತೊಳ್ಕೊಂಡಿದ್ದಾರೆ. ಬಕಾಸುರನನ್ನು ಸಂಹಾರ ಮಾಡಿ ಅವತ್ತು ಬಕಾಸುರನಿಂದ ಒಳಗಾದ ತೊಂದರೆಯೆಲ್ಲ ದೂರ ಮಾಡಿ ಏಕಚಕ್ರ ನಗರದಲ್ಲಿ ಕೆಲವು ದಿನಗಳಿರುವಾಗ ಒಂದು ದಿನ ಗುರುಗಳು ಧೌಮ್ಯಾಚಾರ್ಯರು ಪಾಂಡವರಿಗೆ, ಧೌಮ್ಯಾಚಾರ್ಯರಂತಾರೆ, ನೋಡಿ ನೀವೆಲ್ಲ ಬದುಕಿರನ್ನೋದು ನನಗೆ ಮಾತ್ರ ಗೊತ್ತಿದೆ. ಅಲ್ಲ, ಎಷ್ಟು ದಿನ ಅಂತ ಈಗ ಭಿಕ್ಷೆ ಬೇಡ್ಕೊಂಡು ಊಟ ಮಾಡ್ತೀರಿ? ಏನ್ ಮಾಡೋಣ ಹೇಳಿ? ನಾವು ಅಕಸ್ಮಾತ್ತಾಗಿ ಅರಗಿನ ಮನೆಯಿಂದ ಸುಡಲಾರದೆ ಬಂದಿದ್ದೇವೆ ಎಂದು ದುರ್ಯೋಧನೆ ಗೊತ್ತಾಗಿ ಬಿಟ್ರೆ ಇನ್ನೇನೋ ಮಾಡ್ತಾನೆ. ಧೌಮ್ಯರಂತಾರೆ, ಹೆದರೋದು ಎಷ್ಟು ದಿನ? ಬ್ರಾಹ್ಮಣನ ವೇಷದೊಳಗೆ ಎಷ್ಟು ದಿನ ಇರ್ತೀರಿ ನೀವು? ಕ್ಷತ್ರಿಯರು ವೇಷ ಬದಲಾಯಿಸಬೇಕು, ತಾತ್ಕಾಲಿಕವಾಗಿ ಬದಲಾಯಿಸಬೇಕು. ನಿತ್ಯ ಊಟಕ್ಕೆ ನೀವು ಬ್ರಾಹ್ಮಣರಾಗಿ ವೇಷ ಹಾಕ್ತಿದ್ದೀರಿ. ಒಂದು ಕೆಲಸ ಮಾಡೋಣ, ಇದಕ್ಕೆ ಒಂದು ಎಂಡ್ ಮಾಡಬೇಕಲ್ಲ. ಈ ಬ್ರಾಹ್ಮಣ ಭಿಕ್ಷೆ ಬೇಡೋದು ಸಾಕು, ಒಂದು ಕೆಲಸ ಮಾಡೋಣ. ಹೆಂಗೋ ದ್ರುಪದ ರಾಜನ ಮಗ ದೃಷ್ಟದ್ಯುಮ್ನ ಎಲ್ಲ ಕಡೆಗೆ ವಾರ್ತೆ ಹಾಕಿದ್ದಾನೆ, ಸ್ವಯಂವರದ ವಾರ್ತೆ. ನಾವು ಅಲ್ಲಿ ಹೋಗೋಣ ನಡ್ರಿ. ಧೌಮ್ಯರಂತಾರೆ. ಧರ್ಮರಾಜ ಅಂದ, ನಾವಲ್ಲಿ ಹೋಗಿ ಏನ್ ಮಾಡೋಣ? ಅಲ್ಲೇನೋ ಮತ್ಸ್ಯ ಯಂತ್ರ ಇಟ್ಟಿದ್ದಾರೆ, ಅದನ್ನೇನೋ ಭೇದ ಮಾಡಬೇಕಂತೆ. ಅದನ್ನ ಮಾಡೋ ಸಾಮರ್ಥ್ಯ ನಮ್ಮ 5 ಜನರಲ್ಲಿ ಯಾರಿಗೂ ಇಲ್ಲ. ಸುಮ್ಮನೆ ಯಾಕಲ್ಲಿ ಹೋಗೋದು ಅಂತ ಧರ್ಮರಾಜ ಅಂದ್ರೆ, ಧೌಮ್ಯಾಚಾರ್ಯರಂತಾರೆ, ನಾವೇ ಮತ್ಸ್ಯ ಯಂತ್ರ ಮಾಡೋದು ಬೇಡ, ಅಲ್ಲಿಗೆ ಹೋಗೋಣ. ಸುಮಾರು 1 ವಾರದ ಕಾರ್ಯಕ್ರಮ ಇದೆ. 1 ವಾರ ಒಳ್ಳೆ ಭಕ್ಷ್ಯ ಭೋಜ್ಯ ಊಟ ಆಗತ್ತಲ್ಲ. ಬ್ರಾಹ್ಮಣೋ ಭೋಜನ ಪ್ರಿಯ. ದುರ್ಬಲ ರಾಜನ ಅರಮನೆ ಹೇಳಬೇಕೆ, ಒಳ್ಳೆ ಸುಗ್ರಾಸ ಭಕ್ಷ್ಯ ಪೂಜೆ ಇರ್ತದೆ. ಊಟ ಮಾಡೋದು, ಅಲ್ಲಿ ಕೂತ್ಕೊಳ್ಳೋದು, ಯಾರಾದ್ರೂ ಹೊಡೆ ಅಂತ ಪಡೋದು ಅಷ್ಟೇ. ಬ್ರಾಹ್ಮಣ ಊಟಕ್ಕಾದ್ರೂ ಹೋಗೋಣ ನಡ್ರಿ, ಎಷ್ಟು ದಿನ ಇಲ್ಲೇ ಇರೋದು ಅಂತ ಧೌಮ್ಯಾಚಾರ್ಯರು ಆಗ್ರಹ ಪಡಿಸಿ ಸರಿ ಅಂತ ಹೊಂಟ್ರ. ಯಾರಿಗೂ ಗೊತ್ತಿಲ್ಲ ಬ್ರಾಹ್ಮಣ ವೇಷದಲ್ಲಿ ಬಂದದ್ದು ಪಾಂಡವರು ಅನ್ನುವ ಪರಿಚಯ ಎಕ್ಕಿಂಚಿತ್ತಿಲ್ಲ. ಇವ್ರು ಯಾರೋ ಒಬ್ಬ ಬ್ರಾಹ್ಮಣರು ಬರ್ತಿದ್ದಾರೆ. ದಾರಿಯೊಳಗೆ 5 ಜನ ಪಾಂಡವರು ಧೌಮ್ಯಾಚಾರ್ಯರು ಬರ್ತಿದ್ರೆ ಇನ್ನು ಕೆಲವು ಬ್ರಾಹ್ಮಣರು ಹೊರಟಿದ್ರಂತೆ ಪಾಂಚಾಲ ನಗರಕ್ಕೆ. ಅವರು ಇವ್ರ ಜೊತೆ ಮಾತಾಡಿಸ್ತಾರೆ, ನೀವೆಲ್ಲ ಹೊಂಟ್ರಿ ಅಂತ. ಅಲ್ಲ, ಅದು ಬ್ರಾಹ್ಮಣರ ಕೆಲಸ ಅಲ್ಲ.
ಮತ್ಸ್ಯಯಂತ್ರ ಭೇದ ಮಾಡೋದು ಕ್ಷತ್ರಿಯರ ಕೆಲಸ. ನೀವ್ಯಾಕಲ್ಲಿ ಹೊರಟ್ರಿ ಅಂದ್ರೆ, ಸ್ವಾಮಿ ನಾವು ನಿಮ್ ಪಾರ್ಟಿನೇ, ಅದೇ ಮನೆಯೊಳಗದೆ ಅನ್ನ ಸಾರು ಸಾಕಾಗಿದೆ, ಭಕ್ಷ್ಯ ಪೂಜೆ ಮಾಡಿಸಿರ್ತಾರೆ ದ್ರುಪದ ರಾಜ, ಊಟಕ್ಕೆ ಒಂದು ವಾರ ಹೋಗೋಣ ನಡ್ರಿ ಅಂತ ಮಾತಾಡ್ತಾ ಹೊರಟಿದ್ದಾರೆ. ಇವರ ಬ್ರಾಹ್ಮಣ ವೇಷವನ್ನ ನೋಡಿ ಇವರು ಬ್ರಾಹ್ಮಣರು ತಿಳ್ಕೊಂಡಿದ್ದಾರೆ. ತೇಜಸಾ ಚೈವ ಬುದ್ಧ್ಯಾಚ ರೂಪೇಣ ಯಶಸಾಶ್ರಿಯ. ಇವರು ಪಾಂಡವರು ಅಂತ ಗೊತ್ತಾದದ್ದು ಇವರ ಕಾಂತಿ, ತೇಜಸ್ಸು, ಇವರ ಜ್ಞಾನ, ಇವರ ಮುಖದಲ್ಲಿರುವ ಲಕ್ಷಣ ಅದನ್ನು ನೋಡಿದವರಿಗೆ ಗೊತ್ತಾಗುತ್ತೆ. ಸಾಮಾನ್ಯರಿಗೆ ಪರಿಚಯವೇ ಆಗ್ತಿರಲಿಲ್ಲ. ಬಂದ್ರಂತೆ ಧೌಮ್ಯಾಚಾರ್ಯರು ಕರ್ಕೊಂಡು ಬರ್ತಾರೆ. ದೊಡ್ಡದಾದಂತಹ ದ್ರುಪದ ರಾಜ ಸ್ವಯಂವರ ಮಂಟಪ ಮಾಡಿಸಿದ್ದಾನೆ. ದ್ರೌಪದಿಯ ವಿವಾಹದ ಮಂಟಪ, ಮಧ್ಯದಲ್ಲಿ ಮತ್ಸ್ಯಯಂತ್ರ ಇಟ್ಟಿದ್ದಾನೆ. ಯಾರ್ಯಾರು ಬಂದಿದ್ದಾರೆ ನೋಡಿ, ಆ ಮತ್ಸ್ಯಯಂತ್ರವನ್ನ ಭೇದನ ಮಾಡಿ ದ್ರೌಪದಿಯನ್ನ ವಿವಾಹ ಮಾಡಿಕೊಳ್ಳೋದಕ್ಕೆ ಮೂಲೆ ಮೂಲೆಗಳಿಂದ ರಾಜಕುಮಾರ ಬಂದಿದ್ದಾರೆ. ಎಲ್ಲರಿಗೆ ದೃಷ್ಟದ್ಯುಮ್ನ ಸ್ವಾಗತ ಮಾಡ್ತಾನೆ. ಗಚ್ಚತಾಶ್ಚೈವ ಪಾಂಚಾಲ ದ್ರುಪದಸ್ಯ ನಿವೇಶನಂ. ಮೊದಲನೇದ್ದು ಒಳ್ಳೆ ಅಡಿಗೆ ಇರ್ತದೆ, ಎರಡನೇದ್ದು ನೋಡೋದಕ್ಕೆ ಚೆನ್ನಾಗಿ ಯಾರ್ಯಾರು ಬರ್ತಾರೆ ಯಾರ್ಯಾರು ಇರ್ತಾರೆ ನೋಡಬಹುದು. ಅಷ್ಟೇ ಅಲ್ಲ, ಯಾರು ಆ ಒಂದು ಮತ್ಸ್ಯಯಂತ್ರ ಭೇದ ಸ್ವಯಂವರದಲ್ಲಿ ಭಾಗವಹಿಸ್ತಾರೆ ಅವರಿಗೆಲ್ಲ ಕೈ ತುಂಬೆ ದಕ್ಷಿಣೆ ಕೊಡ್ತಾನೆ ದ್ರುಪದ ರಾಜ. ಇನ್ನೇನ್ ಬೇಕ್ರೆ, ಹೊಟ್ಟೆ ತುಂಬ ಊಟ, ಕೈ ತುಂಬ ದಕ್ಷಿಣೆ, ಒಳ್ಳೆ ಧೋತ್ರ ಪಂಜ ಕೊಡ್ತಾನೆ. ಇರೋಷ್ಟು ಒಂದು ವಾರ ಇದ್ರೆ ಆಯ್ತು. ಹಿಂಗಂತೂ ಕೆಲವರು ಬಂದಿದ್ದಾರೆ. ಅದನ್ನ ಮತ್ಸ್ಯಯಂತ್ರ ಭೇದ ಮಾಡಿ ದ್ರೌಪದಿಯನ್ನ ಪಡಿಬೇಕು ಅಂತ ಕೆಲವರು ಬಂದಿದ್ರು. ಎರಡಂತೂ ಊಟ ಚೆನ್ನಾಗಾಗತ್ತೆ ಅಂತ ಕೆಲವರು. ಎಲ್ಲ ಕಡೆ ಹಂಗಿರ್ತಾರೆ ಅಲ್ವಾ. ಪ್ರವಚನ ಅಂತ ಬರೋರು ಕೆಲವರು, ತೀರ್ಥ ಪ್ರಸಾದ ಅಂತ ಬರೋರು ಕೆಲವರು. ಅವರವರ ಯೋಗ್ಯತೆಯನ್ನು ಹೋಗಲ್ಲ ನೋಡಿ. ಬಂದ್ರಂತೆ ಏತೇನ ಕರ್ಮುಕ ವರೇಣ ತರೂಪರಿಸ್ತಂ. ಎಲ್ಲರೂ ಬಂದು ಕೂತಿದ್ದಾರೆ. ಆ ಸಂದರ್ಭದಲ್ಲಿ ದ್ರುಪದನ ಮಗ ದೃಷ್ಟದ್ಯುಮ್ನ ಬಂದ. ದೃಷ್ಟದ್ಯುಮ್ನ ಬಂದು ಎಲ್ಲರಿಗೆ ಹೇಳ್ತಾನೆ, ಎಲ್ಲ ರಾಜಕುಮಾರಿಗೆ ಹೇಳ್ತಾನೆ, ನೀವೆಲ್ಲ ಬಂದದ್ದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಏತೇನ, ಹೇ ರಾಜರೇ, ನೀವೆಲ್ಲ ಮಹಾಪರಾಕ್ರಮಿಗಳು. ಇಲ್ಲೇ ನಿಮ್ಮ ಎದುರುಗಡೆ ಈ ಮತ್ಸ್ಯಯಂತ್ರ ಕಾಣಿಸ್ತಾ ಇದೆ, ಇದನ್ನು ತಗೊಳ್ಬೇಕು. ಮತ್ಸ್ಯಾವಭಾಸ ಮುದಿತೆ ಪ್ರಸವೀಕ್ಷಯೇನ ಏತೈಶ್ವರೈ ಪ್ರತಿಹತೋ ಭವತೀಹ ಮತ್ಸ್ಯಃ ಕೃಷ್ಣಾನು ಯಾಸ್ಯತಿ ತಮದ್ಯ ನರೇಂದ್ರ ವೀರಾಃ. ನೀರಿನೊಳಗೆ ಅದರ ಪ್ರತಿಬಿಂಬವನ್ನ ಕಂಡು ಮೇಲೆ ಬಾಣ ಹೊಡಿಬೇಕು. ಹೊಡಿಬೇಕು ಅಂದ್ರೆ ಒಂದು 20-30 ಬಾಣ ಅಲ್ಲ, 5 ಬಾಣ ಇಟ್ಟದ್ದು. 5 ಬಾಣದೊಳಗೆ ಆ ಮತ್ಸ್ಯದ ಕಣ್ಣನ್ನು ಭೇದನ ಮಾಡಬೇಕು. ಆಗ ಅವರಿಗೆ ನಮ್ಮ ತಂಗಿ ದ್ರೌಪದಿ ಮಾಲೆ ಹಾಕ್ತಾಳೆ. ಸ್ವಯಂವರದ ಘೋಷಣೆಯನ್ನು ಯಾವಾಗ ದೃಷ್ಟದ್ಯುಮ್ನ ಮಾಡ್ತಾನೆ, ಎಲ್ಲ ರಾಜರು ಬಂದಿದ್ದ. ಒಳಗೊಳಗೆ ಎಲ್ಲರಿಗೆ ಸಂತೋಷ. ಕರ್ಣ ದುರ್ಯೋಧನ ಜೊತೆ ಮಾತಾಡ್ತಾನೆ. ದುರ್ಯೋಧನಿಗಂತಾನೆ, ಅಕಸ್ಮಾತ್ತಾಗಿ ನಾನೇನಾದರೂ ಹೋಗಿ ಮತ್ಸ್ಯಯಂತ್ರ ಭೇದ ಮಾಡಿದರೆ ನಾನು ನಿನಗೇ ಕೊಡ್ತೇನೆ ದ್ರೌಪದಿಯನ್ನ. ನಾನು ಬಂದದ್ದೇ ಅದಕ್ಕೆ, ನನ್ನ ಸಲವಾಗಲ್ಲ. ನೀನು ಗೆದ್ರು ನಿನಗೆ, ನಾನು ಗೆದ್ರು ನಿನಗೆ. ಪರಸ್ಪರವಾಗಿ ಮಾತಾಡ್ತಿದ್ದಾರೆ, ಆನಂದವಾಗಿದೆ. ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ. ಇನ್ಯಾಕೆ ತಡ, ಆದಷ್ಟು ಶೀಘ್ರ ಮತ್ಸ್ಯಯಂತ್ರ ಭೇದ ನಡೀಲಿ. ಕೇಚಿನ್ನಿರೀಕ್ಷದ ನುರೇತ್ಯ ನಮೇ ಸುರಶ್ಚಂ ಇತ್ತೇವ ಚಾಪಯಯುರನ್ಯ ಉತ ಪ್ರಚಾಲ್ಯ. ನೋಡಿ, ಆ ಸ್ವಯಂವರ ಮಂಟಪದಲ್ಲಿ ಕ್ಷತ್ರಿಯರು ಕೂತಿದ್ರು, ಬ್ರಾಹ್ಮಣರು ಕೂತಿದ್ರು. ಕೆಲವು ಬ್ರಾಹ್ಮಣರು ತಮ್ಮಲ್ಲಿ ಮಾತಾಡ್ತಿದ್ರಂತೆ. ಒಳ್ಳೇದಾಯ್ತಪ್ಪ, ನಾವಿನಲ್ಲಿ ಎದ್ದು ಹೋಗೋದು ಬೇಡ ಅಂದ್ರು. ಮತ್ಸ್ಯಯಂತ್ರಕ್ಕೆ ಆ ಯಂತ್ರ ನೋಡಿದ್ರೆ ನಮ್ಮಿಂದ ಆಗತ್ತಾ? ನೋಡಿ, ಎಲೆ ಹಾಕಿದ್ರೆ ಹೋಗೋಣ ಅಂತ. ನಾವು ಎಲೆ ಹಾಕಿದ್ರೆ ಊಟಕ್ಕೆ ಹೋಗೋಣ ಹೊರತು ಮತ್ಸ್ಯಯಂತ್ರಕ್ಕೆ ಬೇಡ. ಬ್ರಾಹ್ಮಣರಂತೂ ಹೋಗ್ಲೇ ಇಲ್ಲ. ಇನ್ನು ಕ್ಷತ್ರಿಯರಲ್ಲಿಯೂ ಕೂಡ ಯಾರು ನಾನು ಎತ್ತಬಹುದು ಅಂತ ಯಾವ ಪರಾಕ್ರಮದಿಂದ ಕೆಲವರು ಬಂದು ದೂರದಿಂದ ನೋಡಿದ್ರ ಆ ಮತ್ಸ್ಯವನ್ನ ಯಂತ್ರವನ್ನ ನೋಡಿ ಇದು ನಮ್ಮಿಂದ ಆಗೋದಿಲ್ಲ ಅಂತ ನೋಡಿನೇ ಕೆಲವರು ದೂರ ಸರಿದು ಬಿಟ್ರು, ಹತ್ರ ಹೋಗಲೇ ಇಲ್ಲ. ಶಿಶುಪಾಲ ಬಂದಿದ್ದಂತೆ ಅಲ್ಲಿ ನೋಡಿ. ಅಕಸ್ಮಾತ್ತಾಗಿ ಮತ್ಸ್ಯಯಂತ್ರವನ್ನ ಭೇದ ಮಾಡಿದರೆ ದ್ರೌಪದಿ ಸಿಗ್ತಾಳೆ, ಇಲ್ಲ ಅಂದ್ರೆ ಮುಂದೆ ರುಕ್ಮಿಣಿ ಸಿಗ್ತಾಳೆ. ಇಬ್ರಿಗೂ ಪ್ರಯತ್ನ ಮಾಡದ, ಇಬ್ರು ತೆಂಗಿನಕಾಯಿ ಕೊಟ್ಟೆ ಹೋದ್ರು. ಜೀವೋತ್ತಮರಾದ ವಾಯುದೇವರ ಹೆಂಡತಿಗೂ ಅಪೇಕ್ಷೆ ಪಟ್ಟಿದ್ದ ಶಿಶುಪಾಲ. ದ್ರೌಪದಿ ಸ್ವಯಂವರದಲ್ಲಿ ಶಿಶುಪಾಲ ಬಂದಿದ್ದ. ಶಿಶುಪಾಲ ಬಂದು ರಾಜರಿಗಂತಾಯ, ನೀವು ಸರಿ, ನಾನು ಅನಾವ್ಯಾಸವಾಗಿ ಮತ್ಸ್ಯಯಂತ್ರ ಭೇದ ಮಾಡ್ತೇನೆ. ಮಾಶಾಂತರಾಯ ಚಕರ್ಷಯ ದೈವ ಕೋಟ್ಯ ಉನ್ನತ್ಯ ತತ್ತ ಪ್ರತಿಜಾನತಮೇವ ಚಾಶು.
ಎತ್ತಿದಂತೆ. ಆ ಬಿಲ್ಲನ್ನ ಎತ್ತಿ ಅದಕ್ಕೆ ಹಗ್ಗ ಕಟ್ಟಬೇಕು. ಎಷ್ಟು ಉಳಿದಿತ್ತು ಅಂದ್ರೆ ಉದ್ದಿನ ಕಾಳಷ್ಟು ಉಳಿದಿತ್ತು. ಉದ್ದಿನ ಕಾಳಷ್ಟು ಬಗ್ಗಿಸಿ, ಬರೇ ಮತ್ಸ್ಯಯಂತ್ರ ಭೇದ ಮಾಡೋದಲ್ಲ, ಮೊದಲು ಬಿಲ್ಲನ್ನ ಎತ್ತಿ ಅದಕ್ಕೆ ಹಗ್ಗ ಕಟ್ಟಬೇಕು. ಅದು ಬಾಗಿಸ್ಬೇಕಲ್ಲ, ಬಿಲ್ಲನ್ನ ಕೈಯಿಂದ ಬಾಗಿಸಿ ಹಗ್ಗ ಕಟ್ಟಬೇಕು. ಅದನ್ನ ಬಾಗಿಸೋದ್ರೊಳಗೆ ಅದಕ್ಕೆ ಇನ್ನೇನು ಹಗ್ಗ ಸುತ್ತಬೇಕು. ಒಂದು ಸಣ್ಣ ಉದ್ದಿನ ಕಾಳಷ್ಟು ಉಳಿದಿತ್ತು. ಅಷ್ಟರೊಳಗೆ ಜೋರಾಗಿ ಸಿಡಿತಂತೆ. ಶಿಶುಪಾಲನ ಮುಖಕ್ಕೆ ಆ ಬಿಲ್ಲು ಹೊಡೆದರೆ ನೇರವಾಗಿ ಬಂದು ತನ್ನ ಆಸನ ಮೇಲೆ ಬಿದ್ದ. ಜೋರಾಗಿ ಪೆಟ್ಟಾಯ್ತು. ಅಷ್ಟು ಬಾಗಿಸಿದ್ದಾನೆ. ಉದ್ದಿನ ಕಾಲಷ್ಟು ಇದ್ದಾಗ ಶಿಶುಪಾಲ ಹೊಡೆಸ್ಕೊಂಡ. ಶಿಶುಪಾಲ ಬಂದು ಕೂತ್ಕೊಂಡ. ತಕ್ಷಣದಲ್ಲಿ ಮದ್ರರಾಜ ಶಲ್ಯ ಎದ್ದ. ನಾನು ಕಳೆದ ಒಂದು ಹಿಂದೆ 2 ದಿನ ಪ್ರವಚನದಲ್ಲಿ ಹೇಳಿದ್ದೇನೆ. ಶಲ್ಯ ಅಂದ್ರೆ ಬೇರೆ ಯಾರಲ್ಲ, ಪ್ರಹ್ಲಾದ ರಾಜರ ತಮ್ಮ ಸಲ್ಲಾದ. ಲಾದ, ಅನುಲ್ಲಾದ, ಸಲ್ಲಾದ, ಪ್ರಹ್ಲಾದ ಅಂತೇನು 4 ಜನ ಇದ್ದಾರೆ. ಹಿರಣ್ಯಕಶಿಪುವಿನ ಮಕ್ಕಳು. ಅದರಲ್ಲಿ ಸಲ್ಲಾದ ಅನ್ನುವವನೇ ಮದ್ರ ದೇಶದ ರಾಜ ಶಲ್ಯಾಗಿ ಬಂದಿದ್ದ. ಅವನಲ್ಲಿ ವಾಯುದೇವರ ಆವೇಶ ಇದ್ದದ್ದಕ್ಕೆ ಮಹಾಬಲಿಷ್ಠ ಅವನು. ಭೀಮನಿಗೆ ಸಮಾನ ಬಲ ಇತ್ತು ಶಲ್ಯನಿಗೆ. ಶಲ್ಯ ಅಂದ, ನಾನು ಬರ್ತೇನೆ ಎಂದ. ಶಿಶುಪಾಲ ಯಾವಾಗ ಹೊಡೆಸ್ಕೊಂಡ ಬಂದ ಅಂತ ಮದ್ರೇಶ ಎತ್ಯಜ ಕೃಷೆ ಸ್ಥವಿರೋಪಿ ವೀರ್ಯ. ಶಿಶುಪಾಲನಕ್ಕಿಂತ ಮಹಾಬಲಿಷ್ಠನೇ ಶಲ್ಯ, ಇಲ್ಲ ಅಂತಲ್ಲ. ಮದ್ರ ದೇಶದ ರಾಜ ಮಹಾಪರಾಕ್ರಮಿ ಅವನು ಬಂದಿದ್ದಾನೆ. ಶಿಶುಪಾಲನಕ್ಕಿಂತಲೂ ಹೆಚ್ಚು ಬಲಿಷ್ಠ. ಆ ಬಿಲ್ಲನ್ನ ಬಾಗಿಸ್ತಾ ಇದ್ದಾನೆ. ಶಿಶುಪಾಲ ಬಾಗಿಸುವಾಗ ಉದ್ದಿನ ಕಾಳಷ್ಟಿ, ಇವನು ಬಾಗುವಾಗ ಹೆಸರು ಕಾಳಷ್ಟು ಉಳಿದಿತ್ತಂತ. ಉದ್ದಿನ ಕಾಳಕ್ಕಿಂತ ಹೆಸರು ಕಾಳು ಸ್ವಲ್ಪ ಚಿಕ್ಕದಿರತ್ತೆ. ಕಾಳು ಉದ್ದಲ್ಲ, ಉದ್ದಿನ ಕಾಳು. ಹೆಸರಲ್ಲ, ಹೆಸರು ಕಾಳು. ಉದ್ದಿನ ಕಾಳಿನಷ್ಟು ಇನ್ನೇನು ಬಾಗಿಸಬೇಕಾದಾಗ ಶಿಶುಪಾಲ ಹೊಡೆಸ್ಕೊಳ್ತಾನೆ. ಹೆಸರು ಕಾಳಷ್ಟು ಉಳಿದಿತ್ತು. ಇನ್ನು ಸ್ವಲ್ಪ ಬಾಗಿದರೆ ಕಟ್ಟಬಹುದಾಗಿತ್ತು ಮದ್ರರಾಜ. ಅವನಿಗೂ ಅದು ಸಾಧ್ಯವಾಗಲಿಲ್ಲ. ಜೋರಾಗಿ ಬಡಿತಾನೆ. 10,000 ಆನೆಯ ಬಲ ಇರುವ ಮದ್ರರಾಜನು ಆ ಮತ್ಸ್ಯಯಂತ್ರ ಭೇದ ಮಾಡಲಿಕ್ಕಾಗಲಿಲ್ಲ. ಧನುಸ್ಸನ್ನ ಹೊಡೆಸ್ಕೊಂಡ. ಒಂದು ಜಾಗದ ಮೇಲೆ ಕೂತ. ನೆಕ್ಸ್ಟ್ ಬಂದ 3ನೇಯವನು ಜರಾಸಂಧ. ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ನೋಡಿ, ಪಾಳಿ ಪ್ರಕಾರ ಬರ್ತಾರೆ. ಶಿಶುಪಾಲನಕ್ಕಿಂತಲೂ ಬಲಿಷ್ಠ ಮದ್ರರಾಜ, ಮದ್ರರಾಜನಕ್ಕಿಂತಲೂ ಬಲಿಷ್ಠ ಜರಾಸಂಧ. ಜರ ಎಂಬ ರಾಕ್ಷಸಿಯಿಂದ ಸಂಧಾನ ಮಾಡಲ್ಪಟ್ಟವ, ವಿಪ್ರಚಿತ್ತಿ ಅವತಾರ ಇವ. ರುದ್ರದೇವರ ಉಪಾಸಕ ಜರಾಸಂಧ, ಮಹಾಬಲಿಷ್ಠ ಅಂತೆ. ಜರಾಸಂಧ ಅಂತಾನೆ, ನೀವು ಸರಿ ನಾನು ಬರ್ತೇನೆ ಅಂತ. ಸ್ತತ್ನೇಶು ಭೂಪತಿಷು ಮಘಾದ ಆಸಸಾದ. ನೋಡಿ, ಇವರಿಬ್ಬರೇ ಹೊಡೆಸ್ಕೊಂಡಿದ್ರು. ಶಿಶುಪಾಲ ಮತ್ತೆ ಮದ್ರರಾಜ ಶಲ್ಯ ಯಾವಾಗ ಹೊಡೆಸ್ಕೊಂಡ್ರು 90% ಸ್ವಲ್ಪ ಎಲ್ಲ ಹಿಂಸರು ಬೇಡ, ಹೊಡೆಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದು ಉತ್ತಮ ಅಲ್ಲ. ಗೊತ್ತಾಯ್ತು ಅವರಿಗೆ. ಮದ್ರರಾಜನಂತಹ ಶಲ್ಯನಿಗೆ ಅದನ್ನ ಬಾಧಿಸ್ಲಿಕ್ಕಾಗಿಲ್ಲ ಅಂದ್ರೆ, ಹೊಡೆಸ್ಕೊಂಡ್ರೆ ಮಾರಿ ತುಂಬ ಗಾಯಾಗಿ ಊಟ ಬಿಟ್ಟುಬಿಟ್ರೆ ಏನ್ ಮಾಡೋದು? ಬಂದಿದ್ದೀವಿ ಪ್ರಸಾದ ತಗೊಂಡು ಹೋಗೋಣ, ಸುಮ್ಮನೆ ಜೋರ ಗಂಟಿ ಬಾರಿಸಿ ಸಾಕು ಹೊಟ್ಟು ಬಿಡೋದಿತ್ತ ಪ್ರಸಾದ. ಕೆಲವರು ಹತ್ರ ಬರಲೇ ಇಲ್ಲ. ಜರಾಸಂಧ ಬರ್ತಾನೆ. ಜರಾಸಂಧ ಬರುವಾಗ ಸ್ವಲ್ಪ ಒಳಗ ಅವನಿಗೆ ಆನಂದ. ಏನಿದ್ರು ನಾನು ಪರಾಕ್ರಮಿ, ನಾನು ಬಾಧಿಸ್ತೇನೆ ಅಂತ ತಿಳ್ಕೊಂಡು ಬರ್ತಾ ಇದ್ದಾನೆ. ತೃಪ್ತ ಆಚಾರ್ಯರಂತಾರೆ, ಸೋಮಜ್ಞಯೈವ ಬಲವೀರ್ಯ ಮದೇನ ತೃಪ್ತ. ಸ್ವಲ್ಪ ಅಹಂಕಾರ ಇತ್ತು ಜರಾಸಂಧನಿಗೆ. ಬರ್ತಾನೆ. ಚಾಪಂ ಚಕರ್ಷ ಚಲಪಾದ ತಳೋಬಲೇನ ಶಿಷ್ಟೇನ ಸರ್ಷಪವಿತೆ. ಎಳದ ಆ ಬಿಲ್ಲನ್ನ ಎಳೆದು ಇನ್ನೇನು ಹಗ್ಗ ಕಟ್ಟಬೇಕು, ಸಾಸಿವೆಯಟ್ಟು ಉಳಿದಿದ್ದ. ಶಿಶುಪಾಲನಿಗೆ ಉದ್ದಿನ ಕಾಳು, ಮದ್ರರಾಜ ಶಲ್ಯನಿಗೆ ಹೆಸರು ಕಾಳು. ಹೆಸರು ಕಾಳಕ್ಕಿಂತಲೂ ಚಿಕ್ಕದು ಸಾಸಿವೆ. ಸಾಸಿವೆ ಕಾಳಿನಷ್ಟು ಉಳಿದಿತ್ತು. ಇನ್ನು ಬಾಧಿಸಬೇಕು. ಜೋರಾಗಿ ಹೊಡೆದಿದೆ ಜರಾಸಂಧ. ಯಾಕೆ ಇವರು ಯಾರಿಂದಲೂ ಸಾಧ್ಯ ಆಗ್ತಿಲ್ಲ ಅಂದ್ರೆ ಅದಕ್ಕೆ ರುದ್ರದೇವರ ವರ ಇದೆ. ರುದ್ರದೇವರು ವರ ಕೊಡುವಾಗಲೇ ಒಂದು ವರ ಕೊಟ್ಟಿದ್ದು, ಅರ್ಜುನನ ಹೊರತಾಗಿ ಇದನ್ನು ಯಾರೂ ಪೂರ್ಣ ಮಾಡ್ಲಿಕ್ಕಾಗಲ್ಲ ಅಂತ ಅವತ್ತೇ ಹೇಳಿದ್ರೆ. ಆದ್ರೆ ಮೊದಲೇ ಅರ್ಜುನ ಬಂದ್ಬಿಟ್ಟಿದ್ರೆ ಇವರೆಲ್ಲ ಮುಗಿಲಿ, ಇವರೆಲ್ಲರೂ ತಮ್ಮ ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ಹೋಗಲಿ.
ಶಿಶುಪಾಲ ಬಿದ್ದು ಹೋದ, ಮದ್ರರಾಜ ಶಲ್ಯ ಹೋಗ್ತಾನೆ, ಜರಾಸಂಧ. ಆದರೆ ನೋಡಿ, ಜರಾಸಂಧ ಹೊಡೆಸ್ಕೊಂಡು ಬೀಳಲಿಲ್ಲ, ಗಟ್ಟಿಯಾಗಿ ನೆಲದ ಮೇಲೆ ನಿಂತ, ಕೈಕಾಲು ನಡುಗ್ತಾ ಇದೆ. ಜರಾಸಂಧ ಯಾವಾಗ ಹೊಡೆಸ್ಕೊಂಡ, 100ಕ್ಕೆ 100ರಷ್ಟು ಆ ಸಭೆಯಲ್ಲಿ ಕೂತ ರಾಜಕುಮಾರರು ಹತ್ರ ಬರಲೇ ಇಲ್ಲ. ಗೋವಿಂದ ನೋಡೋಣ ಅಂದ್ಬಿಟ್ರವರು. ಯಾರಾದರೂ ಎತ್ತಾರೆ, ಯಾರಾದರೂ ಮುರಿತಾರೆ ಅಂತ. ಜರಾಸಂಧನಂತಹ ಒಬ್ಬ ಶಕ್ತಿವಂತರಾದ ರಾಜನಿಗೂ ಈ ಬಿಲ್ಲನ್ನ ಎತ್ತಲಿಕ್ಕಾಗಿಲ್ಲ, ಮುರಿಲಿಕ್ಕಾಗಿಲ್ಲ ಅಂದ್ರೆ ನಾವು ಹೋಗೋದೇ ಬೇಡ. ಜರಾಸಂಧ ಸ್ವಲ್ಪ ಚೇತರಿಸ್ಕೊಳ್ತಾನೆ. ಕೆಲವರಂದ್ರು ನಡ್ರಿ ನೋಡ್ರಿ ಮೇಲ್ಗಡೆ ಮೊದಲೇ ಪಂಕ್ತಿಗೆ ಹಾಕಿದ್ದಾರೆ, ಹೊರಟು ಹೋಗೋಣ ಅಂದ್ರು. ತೀರ್ಥ ಪ್ರಸಾದ ಮುಗಿಸ್ಕೊಂಡು ಹೋಗೋಣ, ಮುಂದಿಂದ ನೋಡೋದು ಬೇಡ ಅಂದ್ರು. ಯಾಕಂದ್ರೆ ಇಲ್ಲಿ ನೋಡ್ತಾ ಕೂತ್ರೆ ನಮಗೂ ಒಂದ್ಸಲ ಹೋಗ್ಬೇಕು ಅನಿಸ್ತದೆ, ಈಗ ಹೊಡ್ಸ್ಕೊಂಡವ್ರು ನೋಡಿದ್ರೆ ಬೇಡ ಅನಿಸ್ತದೆ. ಕೆಲವರು ಎತ್ತೆ ಹೋದ್ರಂತೆ. ಜರಾಸಂಧ ಹೊಡೆಸ್ಕೊಂಡ ಮೇಲೆ ಕೆಲವರು ಎದ್ದು ಹೋಗಿ ಬಿಡ್ತಾರೆ. ಸ್ವಲ್ಪ ಹೊತ್ತು ಯಾರೂ ಬರಲಿಲ್ಲ ಹತ್ರ. ದೃಷ್ಟದ್ಯುಮ್ನನಿಗೆ ಚಿಂತೆ ಶುರುವಾಯಿತು. ಏನ್ ಮದುವೆ ಆಗತ್ತೋ ಇಲ್ಲೋ ಅಂದವನು, ಯಾರಾದ್ರೂ ಬರ್ತಾರೋ ಇಲ್ಲೋ. ಮತ್ಸ್ಯಯಂತ್ರ ಯಾರೂ ಭೇದ ಮಾಡಲಿಲ್ಲ ಅಂದ್ರೆ ತಂಗಿಯನ್ನು ಯಾರಿಗೆ ಕೊಡೋದು, ದೊಡ್ಡ ಸಮಸ್ಯೆ ಅದು. ಸ್ವಲ್ಪತ್ತಾದ ಮೇಲೆ ಕರ್ಣ ಇದ್ದ. ಕರ್ಣ ದುರ್ಯೋಧನಿಗೆ ಹೇಳ್ತಾನೆ, ನಾನು ಅದನ್ನ ಮತ್ಸ್ಯಯಂತ್ರ ಬಿಲ್ಲನ್ನ ಮುರಿದು ದ್ರೌಪದಿಯನ್ನ ನಿಶ್ಚಯವಾಗಿ ಮಾಡಿಕೊಡ್ತೇನೆ. ನಾನು ಶಲ್ಯನೂ ಅಲ್ಲ, ಶಿಶುಪಾಲನೂ ಅಲ್ಲ, ಜರಾಸಂಧನೂ ಅಲ್ಲ. ಯಾಕಿಷ್ಟು ಅಹಂಕಾರ ಕರ್ಣನಿಗಂದ್ರೆ, ರಾಮಾದ ವಾಕ್ಯ ಶುಭ ಶಿಕ್ಷಿತ ಮಾತ್ರ ತೋಸವು. ಒಂದು ಮಾತು ಕರ್ಣನಿಗೆ, ನಾನು ಪರಶುರಾಮ ದೇವರ ಶಿಷ್ಯ, ಪರಶುರಾಮ ದೇವರಿಂದ ಅಸ್ತ್ರವನ್ನ ಪಾಠ ಓದಿದ್ದೇನಂದ ಮೇಲೆ ನನಗೆ ಎಲ್ಲರಿಗಿಂತಲೂ ಬಲ ಹೆಚ್ಚು ಅಂತ ಸ್ವಲ್ಪ ಅಹಂಕಾರ ಇರ್ತದೆ ಬಿಡಿ. ಉತ್ತಮರಾದ ಗುರುಗಳಿಂದ ಪಾಠ ಬಂದ್ರೆ ಅಹಂಕಾರ ಪಡೋದಲ್ಲ. ಅಷ್ಟು ದೊಡ್ಡವರು ಗುರುಗಳಾಗಿ ಸಿಕ್ಕಿದ್ದಾರೆ, ನಮ್ಮ ಭಾಗ್ಯ ಇದು. ಸ್ವಲ್ಪ ಪರಶುರಾಮ ದೇವರಿಂದ ಓದಿದ್ದೇನೆ ಅಂತ ಅಹಂಕಾರ. ಎಲ್ಲರೂ ಚಪ್ಪಾಳೆ ಬಾರಿಸ್ತಿದ್ದಾರೆ. ಇನ್ನೇನು ಇವನು ಆ ಬಿಲ್ಲನ್ನ ಕಟ್ಟಿ ಮತ್ಸ್ಯಯಂತ್ರ ಭೇದ ಮಾಡ್ತಾನೆ ಅಂತ ಬಂದಿದ್ದಾನೆ. ರೋಮಾದ ವಸಿಷ್ಠ ಮಕರೋ, ಬಾಗಿಸಿದ. ಉದ್ದಿನ ಕಾಳು ಅಲ್ಲ, ಶಲ್ಯನಂತೆ ಯಾವ ಹೆಸರು ಕಾಳು ಅಲ್ಲ, ಜರಾಸಂಧನಂತೆ ಸಾಸ್ವೆನೂ ಅಲ್ಲ, ಕೂದಲದಷ್ಟು ಉಳಿದಿತ್ತಂತೆ ರೋಮಾವಶಿಷ್ಟ. ಯಾಕಂದ್ರೆ ಪರಶುರಾಮ ದೇವರ ಶಿಷ್ಯನಾದದ್ದರಿಂದ ಅವರ ಮೂವರಕ್ಕಿಂತಲೂ ಹೆಚ್ಚು ಏನು ಕೂದಲು ಎಷ್ಟಿರುತ್ತೆ ಹೇಳಿ. ಸಣ್ಣದಾದ ಕೂದಲಿನಷ್ಟು ಬಾಗಿಸಿದ್ದ ಅಂದ್ರೆ ಅವನು ಕಟ್ಟಬಹುದಾಗಿತ್ತು, ಅಷ್ಟು ಬಾಗಿಸ್ಲಿಕ್ಕಾಗದೆ ಹೊಡೆಸ್ಕೊಂಡ ಕಾರಣ ರೋಮಾವಶಿಷ್ಟ ಅಂತ ಮಧ್ವಾಚಾರ್ಯರು. ಕೂದಲನಷ್ಟು ಉಳಿದದ್ದು, ಅಷ್ಟು ಮಾತ್ರ ಅಂತರ ಇರುವಾಗ ಹೊಡೆಸಿಕೊಂಡ. ಆಗ ಮಾತ್ರ ಇವರು 4 ದಿನ ಪರೀಕ್ಷೆ ಮಾಡಿದ್ದಲ್ಲಿ, ಮೊದಲು ಶಿಶುಪಾಲ, ನಂತರದಲ್ಲಿ ಮದ್ರರಾಜ, ಅನಂತರ ಜರಾಸಂಧ, 4ನೇದು ಕರ್ಣ. ಇವರು 4 ಜನ ಪರೀಕ್ಷೆ ಮಾಡಿದ ಮೇಲೆ ಆ ಸಭೆಯೊಳಗೆ ಶುರುವಾಯಿತು ಮಾತುಕತೆ. ನಡ್ರಪ್ಪ ಜಾಗ ಖಾಲಿ ಮಾಡೋಣ ನಾವೆಲ್ಲರೂ, ಇದು ನಮ್ಮ ಕೈಯಿಂದ ಆಗೋ ಮಾತಲ್ಲ. ಇವರೇ ಮಹಾಮಾ ಜಗಜಟ್ಟಿಗಳೇ ಹೊಡೆಸ್ಕೊಂಡು ಕೂತಿದ್ದಾರೆ. ಸುಮ್ಮನೆ ಮನೆಗೆ ಹೋಗೋಣ ಅಂತ ಅಷ್ಟರೊಳಗೆ ಏನಾಯಿತು, ತಸ್ಮಿಂಶ್ಚತೇನ ವಿಹಿತೆ ಪ್ರತಿಸನ್ನಿವೃತ್ತೆ. ಇನ್ ಯಾವ ರಾಜಕುಮಾರ ಹತ್ರ ಬರಲೇ ಇಲ್ಲ. ಯಾಕಂದ್ರೆ ನೋಡಿ, ಯಾವಾಗಲೂ ನೋಡಿ, ಅದು ಬಾಗಿಸಿದಾಗ ರಿಟರ್ನ್ ಹೊಡೆದ್ರೆ ಎಷ್ಟು ಜೋರಾಗಿ ಬಿಡ್ತದೆ ಗೊತ್ತಲ್ಲ. ನೀವೇನು ಬಾಗಿಸೋರಲ್ಲ, ಮನೆಗೆ ಹೋಗಿ ಏನಾದರೂ ಒಂದು ಹೀಗೆ ಬಾಗಿಸಿ ನೋಡಿಸ್ಕೊಂಡು ಎಷ್ಟು ಹೊಡಿತ ಜೋರಾಗಿ ನೋಡಿ. ಅದು ಬಿಲ್ಲದು ಎಷ್ಟು ಜೋರಾಗಿ ಹೊಡಿತಿತ್ತಂದ್ರೆ ಸಾಧ್ಯನೇ ಇಲ್ಲ ಮೇಲೆ ಹೇಳಲಿಕ್ಕೆ. ಆ ಸಭೆಯಲ್ಲಿ ಕೂತಂತಹ ಕೆಲವರು ವಿಚಾರ ಮಾಡ್ತಾರೆ, ಇನ್ನು ಮೇಲೆ ಇದನ್ನು ಯಾವ ಮುಟ್ಲಿಕ್ಕೆ ಸಾಧ್ಯವಿಲ್ಲ ಅಂದಾಗ ದ್ರುಪದ ರಾಜನ ಮುಖ ಸಣ್ಣದಾಗಿದೆ. ಇನ್ಯಾರಪ್ಪ ಬರ್ತಾರೆ ಅನ್ನುವಾಗ ಧೌಮ್ಯಾಚಾರ್ಯರು ಅರ್ಜುನ ಹೇಳುವಂತೆ, ಅಲ್ಲಿವರೆಗೆ ಧೌಮ್ಯಾಚಾರ್ಯ ಹೇಳಿಲ್ಲ, ಹೇಳು ಅಂತಾರೆ. ಅರ್ಜುನ ಭೀಮ ಇಬ್ರು ಎದ್ದು ನಿಂತ್ರೆ ಆ ಸಭೆಯಲ್ಲಿ ಕೂತವರೆಲ್ಲ ಕೆಲವರು ನೋಡ್ತಾರೆ. ಅದರಲ್ಲಿ ಇವ್ರ ಜೊತೆ ಕೆಲವರು ಬ್ರಾಹ್ಮಣರು ಬಂದಿದ್ರು ನೋಡಿ. ದಾರಿಯಲ್ಲಿ ಬರುವಾಗ ಇವ್ರ ಜೊತೆ ಬಂದಿದ್ರೆ ಅವರೆಲ್ಲ ಅಂತ, ಸ್ವಾಮಿ ಇನ್ನ ಎಲೆ ಹಾಕಿಲ್ಲ ಕೂಡ್ರಿ, ನೀವ್ಯಾಕೆ ಎದ್ದಿದ್ರೆ ನಿಮ್ಮ ಕೈಯಿಂದ ಆಗೋದಲ್ಲ. ಕ್ಷತ್ರಿಯರಾದವರೇ ಹೊಡ್ಸ್ಕೊಂಡು ಬಂದಿದ್ದಾರೆ. ನಾವೇನಿದ್ರು ಭೋಜನ ಪ್ರಿಯ, ಒಳ್ಳೆ ಸಾರು ಹುಳಿ ಆಗ್ತದೆ, ಊಟ ಮಾಡೋಣ, ಕೆಳಗೆ ಕೂತ್ಕೊಳ್ರಿ ಅಂತಾರೆ.
ವಿಪ್ರಾಶ್ಚ ಕೇಚಿದ್ ಅತಿಯುಕ್ತಮಿಮಂ ಹಿ ವೀರವು. ಆ ಬ್ರಾಹ್ಮಣರಲ್ಲಿ ಕೆಲವರು ಇವರು ಎದ್ದು ನಿಂತಾಗ ನಗಲಿಕ್ಕೆ ಶುರು ಮಾಡಿದರು. ಇನ್ನು ಕೆಲವರು ಏನಪ್ಪಾ ಈ ಬ್ರಾಹ್ಮಣರಿಂದ ಆಗತ್ತಾ ಇದು, ಏಕಾದಶಿ ಮಾಡು ಅಂದ್ರೆ ಮಾಡ್ತಾರೆ, ಪ್ರವಚನಕ್ಕೆ ಹೋಗು ಅಂದ್ರೆ ಹೋಗ್ತಾರೆ, ಏನೋ ವಿಷ್ಣು ಪಂಚಕ್ ಮಾಡ್ತಾರೆ. ನೋಡಿ, ನಾಳೆ ಶ್ರಾವಣ ಮಾಸದ ಜನಿವಾರ ಹಾಕೊಂಡು ದಿನ ಬಂತು ನೋಡಿ, ಉಪಕ್ರಮ. ಉಪಕ್ರಮದೊಳಗೆ ಜನಿವಾರ ಏನ್ ಮಾಡ್ತಾರೆ, ತೊಡೆಗೆ ಹಾಕೊಂಡು ಕೂತಿರ್ತಾರೆ ನೋಡಿ, ಎಲ್ಲಿವರೆಗೆ ಹಾಕೊಳ್ಳೋವರೆಗೆ. ಅವ್ರ ಆಚಾರ್ಯ ಒಂದು ತಗೊಳ್ರಿ ಅಂತ ಗಂಟು ಬೀಳ್ತದೆ, ಅಲ್ಲಿವರೆಗೆ ಚೆನ್ನಾಗಿರ್ತದೆ. ಯಾಕಂದ್ರೆ ಮೂರು ಒಂದೇ ಸಲ ಹಾಕೊಳ್ಳೋ ಹಂಗಿಲ್ಲ, ಒಂದೊಂದು ತಗೊಂಡು ಹಾಕೋಬೇಕು. ಒಂದು ತಗೊಳ್ರಿ ಅಂದಾಗ ಬೀಳ್ತದೆ ನೋಡಿ, ಅವ್ರ ಆಚಾರ ಮುಗಿಸಿ ಮನೆಗೆ ಹೋಗ್ತಾರೆ, ಇಲ್ಲೂ ಗಂಟೆ ಬಿಚ್ತಾ ಇರ್ತಾರೆ. ಜನಿವಾರದ ಗಂಟೆ ಬಿಚ್ಚಲಿಕ್ಕಾಗಲ್ಲ, ಅದೇನ್ರಿ ಬಿಲ್ ನಾವೆಲ್ಲ ಎತ್ತೀವಿ. ಪರಸ್ಪರ ಮಾತಾಡ್ತಿದ್ದಾರೆ. ಧೂಮ್ಯಾಚಾರ್ಯರು ಹೊರಟ್ರಂತೆ. ಆ ಸಂದರ್ಭದಲ್ಲಿ ಅನಂತ ಗುಣ ಪರಿಪೂರ್ಣನಾದ, ಸರ್ವಜ್ಞನಾದ, ಸರ್ವೋತ್ತಮನಾದ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಬಂದ. ಏನು ಅನುಗ್ರಹ ನೋಡಿ ಪರಮಾತ್ಮನದು. ಜರಾಸಂಧ ಎತ್ತುವಾಗ ಸ್ವಾಮಿ ಬರಲಿಲ್ಲ, ಶಿಶುಪಾಲ ಎತ್ತುವಾಗ ಬರಲಿಲ್ಲ, ಮದ್ರರಾಜ ಬರಲಿಲ್ಲ. ಯಾವಾಗ ಇವರು ಎಬ್ಬರು ಇದ್ದಿರ್ತಾರೆ ಬಂದು ನಿಂತ ಸ್ವಾಮಿ ನೋಡಿಬಿಟ್ಟ ಅರ್ಜುನ. ಅವನ ಮುಖ ನೋಡಿಬಿಟ್ಟ. 50 ಆನೆಗಳ ಬಲ ಬಂತಂತೆ. ಶ್ರೀಮದಾಚಾರ್ಯರು ತಾತ್ಪರ್ಯದಲ್ಲಿ ಈ ಮಾತು 10 ಸಲ ಹೇಳಿರ್ಬೇಕು. ಅರ್ಜುನನಿಗೆ 100 ಅಲ್ಲ 1000 ಆನೆಗಳ ಬಲ ಕೃಷ್ಣನ ಮುಖ ನೋಡಿದ್ರೆ ಬರ್ತಿತ್ತ. ಏನು ಬೇಡ, ಅವನೇನು ಕೈ ಮೇಲೆ ತಲೆ ಮೇಲೆ ಕೈ ಇಡೋದು ಬೇಡ, ಆಶೀರ್ವಾದ ಬೇಡ, ಮುಖ ನೋಡಿದ್ರು ಆನೆಯಷ್ಟು ಬಲ ಬರ್ತಿತ್ತ. ಆದರೆ ದೂರದಿಂದಲೇ ಕೃಷ್ಣನಿಗೆ ನಮಸ್ಕಾರ ಮಾಡಿದ. ಅಲ್ಲಿ ಸರ್ವೋತ್ತಮ, ಪಕ್ಕದಲ್ಲಿ ಜೀವೋತ್ತಮ ಅಣ್ಣ ಭೀಮಸೇನ. ಇನ್ನೇನ್ ಬೇಕ್ರಿ ಜೀವನದಲ್ಲಿ? ಸರ್ವೋತ್ತಮ ಜೀವೋತ್ತಮರ ಅನುಗ್ರಹ ಆದ್ರೆ ಯಾವುದಕ್ಕೂ ಕೊರತೆ ಇಲ್ಲ. ಅಲ್ಲಿ ಮೊದಲು ಪರಮಾತ್ಮನಿಗೆ, ಪಕ್ಕದಲ್ಲಿದ್ದ ಅಣ್ಣನಿಗೆ ಭೀಮಸೇನ ದೇವರಿಗೆ ನಮಸ್ಕಾರ ಮಾಡಿ ಅರ್ಜುನ ಹೊರಡ್ತಾನೆ. ಅರ್ಜುನ ಬರ್ತಾ ಇರಬೇಕಾದ್ರೆ ಕೆಲವರು ಚಪ್ಪಾಳೆ ಬಾರಿಸಿದರು. ನೋಡಿದ್ರೆ ಮಹಾಪರಾಕ್ರಮಿ ಎತ್ತಬಹುದು ಅಂತ. ಇನ್ನು ಕೆಲವರು ಅಡಗಿಸ್ತಾರೆ, ಕೆಲವರು ನಗುತ್ತಾರೆ, ಕೆಲವರು ಏನೇನೋ ಮಾತಾಡ್ಕೊಳ್ತಾರೆ. ತತ್ರಾರ್ಜುನ ಪವರಜಾಪ್ರಿಯತೋಪ್ಯನುಜ್ಞಾಮಾದಾಯ ಕೇಶವಮಜಂ ಮನಸಾ ಪ್ರಣಮ್ಯ. ಯಾವುದೇ ಒಂದು ಕೆಲಸ ನಾವು ಮಾಡಬೇಕಾದ್ರೆ ದೊಡ್ಡವರಿಗೆ ಅನುಮತಿ ಕೇಳಬೇಕು. ವೈಶ್ಯದೇವ ಮಾಡುವಾಗ ಆಹುತೇ ಅನುಜ್ಞಾ ಅಂತೀವಿ, ಸ್ನಾನ ಮಾಡುವಾಗ ಅಪ್ಪಣೆ, ಪ್ರಯಾಣಕ್ಕೆ ಹೋಗುವಾಗ. ಆದ್ರೆ ಇದಕ್ಕೆ ಉತ್ತರ ಕೊಡೋರು ಎಲ್ಲದಕ್ಕೆ ಬರೀ ಓಂ ಅಂತ ಹೇಳೋದಲ್ಲ. ಬಟ್ ಎಲ್ಲಿಗಿದ್ದವ್ರು ಏನು ಕೇಳಿದ್ರೆ ಓಂ ಅನ್ಕೊಂತ ಹೋಗೋದಲ್ಲ. ಪ್ರತ್ಯೇಕವಾಗಿ ಒಂದೊಂದಕ್ಕೆ ಒಂದೊಂದಿದೆ. ಆಹುತಿಗೆ ಅನುಮತಿ ಕೇಳಿದ್ರೆ ಸುಹುತಮಸ್ತು ಅನ್ನಿ, ಸ್ನಾನ ಕೇಳಿದಾಗ ಗಂಗಾ ಸ್ನಾನ ಫಲಸಿದ್ಧಿರಸ್ತು ಅನ್ನಿ, ಸುಪ್ರಯಾಣಮಸ್ತು ಅನ್ನಿ. ದೊಡ್ಡ ಕೆಲಸ ಈಗ. ವೀರರೆಲ್ಲ ಮುರಿಲಿಕ್ಕಾಗದಿರುವ ಧನುಸ್ಸು ಮುರಿಯೋದಕ್ಕೆ ಅರ್ಜುನ ಹೊರಟಿದ್ದಾನೆ. ಪಕ್ಕದಲ್ಲಿ ಅಣ್ಣನಿಗೆ ನಮಸ್ಕಾರ ಮಾಡಿ ಭೀಮಸೇನ ದೇವರಿಗೆ ಕೇಳುತ್ತಾನೆ, ಅಣ್ಣ ನಾನು ಇದನ್ನು ಮುರಿದು ಬರಲ್ಲ ಅಂತ ಅನುಜ್ಞೆ ಕೇಳುತ್ತಾನೆ. ಹಾಗಾದ್ರೆ ಕೃಷ್ಣನಿಗೆ ಕೇಳಬೇಕಾಗಿತ್ತು ಅನುಜ್ಞೆ. ಅಕಸ್ಮಾತ್ತಾಗಿ ಒಂದು ನಿಂತಲ್ಲೇ ಕೃಷ್ಣನಿಗೆ ಅನುಜ್ಞೆ ಕೇಳಿಬಿಟ್ಟಿದ್ದ ಅಂದ್ರೆ ಆ ಸಭೆಯಲ್ಲಿದ್ದವರಿಗೆಲ್ಲ ಒಂದು ಸಂದೇಹ ಬರ್ತಿತ್ತು, ಇವನಿಗೂ ಕೃಷ್ಣನಿಗೆ ಏನೋ ಸಂಬಂಧ ಇದೆ, ಹಾಗಾದ್ರೆ ಇವರು ಪಾಂಡವರು ಇರಬೇಕು ಅಂತ ಯಾರಿಗೂ ಡೌಟ್ ಬರಬಾರದು ಅಂತ ಭೀಮನಿಗೆ ಮಾತ್ರ ಕೇಳಿಬಿಟ್ಟ. ಮತ್ತೆ ದೇವರನ್ನು ಕೇಳದೆ ಮಾಡದ ಅನ್ಕೋಬೇಡಿ. ಆಚಾರ್ಯರಂತಾರೆ, ಭೀಮಸೇನ ದೇವರಿಗೆ ನಮಸ್ಕಾರ ಮಾಡಿ ಅನುಮತಿ ಕೇಳದ, ತದಾಸ್ತು ಅಂತ ಭೀಮ ಅಂದ್ರು. ಆ ಕಡೆ ನೋಡಿ ಕಣ್ಣು ಮುಚ್ಚಿದ, ಮನಸ್ಸಿನಿಂದ ಇಬ್ರು ಮಾತಾಡಿದ್ರ. ನಮ್ಮ ಬರೀ ಬಾಯಿಂದ ಮಾತಾಡಲಿಕ್ಕೆ ಅಷ್ಟೇ ಬರ್ತದೆ. ಸ್ವಾಮಿ ಈ ಬಿಲ್ಲನ್ನ ಎತ್ತೀನಿ ಅಂತ ಮಾನಸಿಕ ಅರ್ಜುನ ಕೇಳ್ತಾನೆ. ದೂರದಲ್ಲಿದ್ದ ಕೃಷ್ಣ ಮಾನಸಿಕವಾಗಿ ತಥಾಸ್ತು ಅಂತ ಅನುಗ್ರಹ ಮಾಡಿದ. ಮನಸ್ಸಿನಿಂದ ದೇವರ ಸ್ಮರಣೆ ಮಾಡಿ ಅರ್ಜುನ ಬರ್ತಾನೆ. ರಾಜಾಧಿರಾಜರು ಎತ್ತಲಿಕ್ಕಾಗದೇ ಇರುವಂತಹ ರುದ್ರದೇವರಿಂದ ವರ ಪಡೆದಂತಹ ಆ ಶಿವಧನುಸ್ಸನ್ನು ಅನಾಯಾಸ ಎತ್ತಿದ. ಇಲ್ಲೇನು ಉದ್ದಿನ ಕಾಳಿಲ್ಲ, ಹೆಸರು ಕಾಳಿಲ್ಲ, ಸಾಸಿವೆ ಕಾಳಿಲ್ಲ, ಯಾವ ಬಾಲ ಇಲ್ಲ, ಬಾಲದ ಕೂದಲಲ್ಲ. ಅನಾಯಾಸವಾಗಿ ಅರ್ಜುನ ಎತ್ತಿ ಅದನ್ನ ಬಗ್ಗಿಸಿ ಅದಕ್ಕೆ ಹಗ್ಗವನ್ನ ಕಟ್ಟಿ ಒಂದೇ ಬಾಣದಿಂದ ಮತ್ಸ್ಯಯಂತ್ರ ಭೇದ ಮಾಡಿಬಿಟ್ಟ. ದೇವರ ವಾಯುದೇವರ ಅನುಗ್ರಹ ಇದ್ರೆ ಯಾವುದು ಅಸಾಧ್ಯವಲ್ಲ. ಇದು ಬರೀ ಅರ್ಜುನನ ಕಥೆಯಲ್ಲ. ಇವತ್ತು ಟೀಕಾರಾಯ ಅದೇ ಅರ್ಜುನನೇ ಟೀಕಾರಾಯ ಎಂದ್ರೆ ನೋಡಿ, ಟೀಕಾರಾಯರ ಮೇಲೆ ದೇವರ ಅನುಗ್ರಹ ಅವತ್ತಿಂದ ಇತ್ತಂತೆ. ಅವತ್ತಿನಿಂದ ಅರ್ಜುನನ ಮೇಲೆ ಪ್ರೀತಿ. ಅವತ್ತು ಅರ್ಜುನನಿಗೆ ವಿಜಯ ಸಿಕ್ಕಿತ್ತು.
ದ್ರೌಪದಿ ಮಾಲೆ ಹಾಕೋ ಹಾಗೆ ಮಾಡಿದ್ದು ಅದೇ ಕೃಷ್ಣ. ಇವತ್ತು ಎಲ್ಲರೂ ಮಾಲೆ ಹಾಕೋ ಮಾಡಿದ್ದು ಅದೇ ಕೃಷ್ಣನೇ. ನಾವು ಜಗತ್ತೊಳಗೆ ಎಷ್ಟು ಜನರಿಗೆ ಬೇಕಾದ ವ್ಯಕ್ತಿ ಆಗ್ತೀವಿ ಅನ್ನೋದಕ್ಕಿಂತ ದೇವರಿಗೆ ಬೇಕಾದ ವ್ಯಕ್ತಿ ಆಗಬೇಕು. ನಾನು ಮಾಡುವ ಒಂದು ಒಳ್ಳೆಯ ಕೆಲಸದಿಂದ ದೇವರು ಸಂತೋಷ ಪಡ್ತಾನಂದ್ರೆ ಸಾಕು. ಯಾರು ಒಲಿದರೇನು, ನನಗಿನ್ಯಾರು ಮುನಿದರೇನು. ಬಹಳ ಆದ್ರೆ 4 ದಿನ ಮಾತಾಡ್ತಾರೆ, ಹೊಗಳ್ತಾರೆ, ಮುಂದೆ ಹೊಗಳ್ತಾರೆ, ಇನ್ನೂ ಬೈಯೋರು ಇರ್ತಾರೆ. ಏನೂ ಲಾಭ ಇಲ್ಲ, ಹಾನಿ ಇಲ್ಲ. ಏಕಾದಶಿ ಮಾಡಿದ್ರೆ ದೇವರ ಬೆಂಚ್ ಅಪ್ಪಿಸ್ಬೇಕು, ವಿಷ್ಣು ಪಂಚಕ ಮಾಡಿ ದೇವರಿಗೆ ಆನಂದ ಆಗಬೇಕು, ಭಲೆ ಇರಬೇಕು ದೇವರು, ಸಾಕು. ಅವನೊಬ್ಬ ಸಂತೋಷ ಪಟ್ಟರೆ ಸಾಕು. ಅದನ್ನ ಇಲ್ಲಿ ತೋರಿಸ್ತಾರೆ. ಅನಾಯಾಸವಾಗಿ ಅರ್ಜುನ ಯಾವಾಗ ಆ ಮತ್ಸ್ಯ ಯಂತ್ರ ಭೇದ ಮಾಡ್ತಾನೆ, ಇನ್ನೂ ದ್ರೌಪದಿ ಬಂದು ಮಾಲೆ ಹಾಕಬೇಕಾಗಿದೆ ಅರ್ಜುನನಿಗೆ. ಆ ಸಭೆಯಲ್ಲಿ ಕೂತಂತಹ ರಾಜನಿಗೆ, ಬ್ರಾಹ್ಮಣರಿಗೆ ಕೋಪ ಬಂತು. ನಾವು ಮಾಡ್ಲಿಕ್ಕಾಗದಿದ್ದದ್ದು ಇವರು ಮಾಡಿದ್ದಾರೆ ಅಂತ ಯುದ್ಧಕ್ಕೆ ಬಂದ್ರಂತೆ. ಹಿಂಗೂ ಇರ್ತದೇನ್ರಿ? ಅಲ್ಲ, ಅಲ್ಲಿ ಯಾರಾದ್ರೂ ಬನ್ನಿ ಅಂತ ಹೇಳಿದ್ದು, ನಿಮ್ ಕೈಯಿಂದ ಆಗಿಲ್ಲ, ಅದು ನಿಮ್ಮ ಅಸಾಮರ್ಥ್ಯ. ಅದು ಬ್ರಾಹ್ಮಣರಲ್ಲಿ ಕೆಲವರು ಕೋಪ ಬಂತಂತೆ. ನಾವು ಬ್ರಾಹ್ಮಣರು, ಅವರು ಬ್ರಾಹ್ಮಣರು, ಅವ್ರಿಗೆ ಹೇಗಾಯ್ತು? ಕೋಪದಿಂದ ಭೀಮಾರ್ಜುನರ ಮೇಲೆ ಯುದ್ಧಕ್ಕೆ ಬರ್ತಾರೆ. ಭೀಮಸೇನ ದೇವರು ಅಲ್ಲಿ ಯುದ್ಧವನ್ನು ಆಡ್ತಾರೆ. ಒಳಗೊಂದು ಭಯ, ನಾವು ಯಾರು ಅಂತ ಪರಿಚಯ ಆದ್ರೆ ಹೇಗೆ ಅಂತ. ಆ ಕೆಲವರು ಯುದ್ಧಕ್ಕೆ ಬರುವಾಗಲೇ ವಿಚಾರ ಮಾಡ್ತಾರೆ, ಯಾರಿರಬಹುದು ಇವರು? ನನಗನ್ಸೋ ಮಟ್ಟಿಗೆ ಇವರು ಸಾಮಾನ್ಯ ವ್ಯಕ್ತಿಗಳಂತೂ ಅಲ್ಲ. ಒಬ್ಬರೊಬ್ಬರು ಪರಸ್ಪರ ಮಾತಾಡ್ತಿದ್ರು. ಒಂದ ಅರ್ಜುನ ಇರಬೇಕು, ಇಲ್ಲ ದೇವಲೋಕದ ಇಂದ್ರ ಇರಬೇಕು, ಇಲ್ಲ ಸೂರ್ಯ ಇರಬೇಕು. ಇವು ಬ್ರಾಹ್ಮಣರಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ನಿಜವಾಗಿ ಬ್ರಾಹ್ಮಣನಾಗಿದ್ರೆ ತಂಬಿಗೆ ಅಂತ ಅಭಿಷೇಕ ಮಾಡ್ಲಿಕ್ಕೆ ಬರಲ್ಲ, ಮತ್ತೆ ಅಬಿಲ್ಲರಿ ಅಂತಾನ್ರಿ ಬ್ರಾಹ್ಮಣ. ಗೊತ್ತಲ್ಲ, ಅಲ್ಲಿಟ್ಟು ಉಪವಾಸ, ಏಕಾದಶಿ, ಚಾತುರ್ಮಾಸ, ವಿಷ್ಣು ಪಂಚಕ, ತೀರ್ಥ ತಗೊಂಡ್ರೆ ನೆಗಡಿ ಬರ್ತದೆ, ಮಂಗಳಾರ ತಗೊಂಡ್ರೆ ಜ್ವರ ಬರ್ತದೆ. ಪಾಪ ಮೆತ್ತಗ ಪರಿಸ್ಥಿತಿ ಬ್ರಾಹ್ಮಣರ. ಯಾರು ನಾವೇ ಮಾಡ್ಲಿಕ್ಕಿಲ್ಲ. ಇಷ್ಟು ಗಟ್ಟಿತನ ಬರಬೇಕು ಬ್ರಾಹ್ಮಣರಿಗೆ ಸಾಧ್ಯ. ಇವರು ಯಾರು ಇದ್ದಾರೆ ಅಂತ ಎಲ್ಲರೂ ಯುದ್ಧಕ್ಕೆ ಬರ್ತಾರೆ. ಕಾರ್ಯಂ ನಮೇ ದ್ವಿಜವರೈ ಪ್ರತಿಯೋಧನೇನ. ಕೊನೆಗೆ ಸ್ವಲ್ಪ ಹೊತ್ತು ಯುದ್ಧ ಆಯಿತು. ಯುದ್ಧ ಅಂದ್ರೆ ಕೊಲ್ಲುವಂತ ಯುದ್ಧ ಅಲ್ಲ, ಓಡಿಸುವಂತ ಯುದ್ಧ. ಯಾವಾಗ ಭೀಮಸೇನ ದೇವರು ಯುದ್ಧ ಶುರು ಮಾಡಿದರೋ, ದುರ್ಯೋಧನ, ಜರಾಸಂಧ, ಶಿಶುಪಾಲ ಹೋಗೋಣ ನಡೀಲಿ ಅಂದ್ರು. ಕರ್ಣ ಅಂದ, ನಾನೇನೋ ಪಾಪ ಗೆದ್ದು ನೀನು ಕೊಡಬೇಕು ಅನ್ಕೊಂಡಿದ್ದೆ, ಆಗಲಿಲ್ಲ ಸ್ವಾಮಿ, ಹೋಗೋಣ ನಡಿ ಅಂತ. ಅವತ್ತಿನಿಂದ ದ್ರೌಪದಿಯ ಮೇಲೆ ಕಣ್ಣು. ಸ್ವಯಂವರದಲ್ಲಿ ಯಾವಾಗ ದ್ರೌಪದಿಯನ್ನ ಪಡೀಲಿಕ್ಕೆ ಆಗ್ಲಿಲ್ಲ ನೋಡಿ, ಅರೆ ನಾನು ಒಂದು 10 ನಿಮಿಷ ಬಿಟ್ಟು ಮಾಡ್ತೀನಿ. 10 ನಿಮಿಷ ಬಿಟ್ಟು ಮಾಡ್ತೀನಿ. ಭೀಮಸೇನ ದೇವರು ಯುದ್ಧವನ್ನ ಮಾಡಿ ಓಡಿಸಿದ್ದಾರೆ. ದುರ್ಯೋಧನಾದಿಗಳೆಲ್ಲ ಓಡಿ ಹೋಗ್ತಾರೆ. ಅವತ್ತು ದ್ರೌಪದಿಯನ್ನ ಪಡಿಲಿಕ್ಕಾಗಲಿಲ್ಲ ಅಂತ ದುರ್ಯೋಧನಿಗೆ ಕೋಪ. ಪಡಿಲಿಕ್ಕಾಗಲಿಲ್ಲ ಅನ್ನೋ ಕೋಪಕ್ಕಿಂತ ಪಾಂಡವರಿಗೆ ಸಿಕ್ಕಳು ಅಂತ ಕೋಪ ಹೆಚ್ಚು. ಅರ್ಜುನ ಗೆದ್ದ, ಮುಂದೆ ಗೊತ್ತಾಗುತ್ತೆ. ಆ ಧನುಸ್ಸನ್ನ ಮುರಿದದ್ದು ಅರ್ಜುನ ಅಂತ ಮುಂದೆ ಗೊತ್ತಾದ ಮೇಲೆ ಅವತ್ತಿನಿಂದ ದ್ರೌಪದಿಯನ್ನ ಪಡೆಯುವ ಅಪೇಕ್ಷೆ ದುರ್ಯೋಧನನಿಗೆ. ಯಾವಾಗಲೂ ನೋಡಿ, ಒಂದು ನಾವು ಅಪೇಕ್ಷೆ ಪಟ್ಟದ್ದು ನಮಗ ಸಿಗಲಿಲ್ಲ ಅನ್ನೋ ಕೋಪಕ್ಕಿಂತ ನಮಗ ಬೇಡಾದವ್ರಿಗೆ ಸಿಕ್ಕರೆ, ಹೌದೋ ಇಲ್ಲ ಹೇಳಿ? ತಮ್ಮಿಗಿನೋ ತಾಯಿಡೋ ನಿಮಗೆ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಗೆ ಬೇಡಾದವ್ರಿಗೆ ಸಿಕ್ಕರೆ ಅದು ಬೇರೆನೆ ದಿಟ್ಟದು. ಅವತ್ತಿನಿಂದ ದ್ರೌಪದಿಯ ಮೇಲೆ ಒಂದು ಭಯಾನಕವಾದ ಪಾಂಡವರ ಮೇಲೆ ಕೋಪ, ನೂರಾರು ವಿಚಾರ ಮಾಡ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದಾನೆ. ಸರಿ, ದ್ರೌಪದಿ ಬಂದು ಅರ್ಜುನ ಕೊಳೆ ಮಾಲೆ ಹಾಕಿದ್ಲು, ಕರ್ಕೊಂಡು ಹೊರಟ. ಇವರು ಇನ್ನೂ ಅದೇನು ಅರಗಿನ ಮನೆಯಿಂದ ಹೊರಗೆ ಬಂದಿದ್ದಾರೆ. ಇನ್ನು ಇವರು ಯಾರಿಗೂ ಗೊತ್ತಾಗಿಲ್ಲ, ಇವರು ಪಾಂಡವರು ಅಂತ ಯಾರಿಗೂ ಗೊತ್ತಿಲ್ಲ. ಯುದ್ಧ ಮುಗಿತಾ ಬಂದಾಗ, ಓಡಿಸ್ತಾ ಇರುವಾಗ ಆಗ್ಲೂ ಗೊತ್ತಾಗಿಲ್ಲ. ಕರ್ಕೊಂಡು ಹೋಗ್ರಿ ಅಂದ್ರು ದ್ರೌಪದಿಯನ್ನ. ಅಷ್ಟೊತ್ತಿಗೆ ದುಷ್ಟದ್ಯುಮ್ನ ಬಂದ, ದ್ರುಪದ ರಾಜ ಬಂದು, ನೋಡಪ್ಪ ನೀನ್ ಯಾರು ಗೊತ್ತಿಲ್ಲ, ನಾನಂತೂ ಅರ್ಜುನ ಕೊಡ್ಬೇಕು ಕರ್ಕೊಂಡಿದ್ದೆ, ಗೊತ್ತಿಲ್ಲ ಪಾಂಡವರೇನೋ ಪಾಪ ಅರಗಿನ ಮನೆಯಲ್ಲಿ ದಗ್ಧರಾದರು ಅಂತ. ನೀನ್ ನೋಡಿದ್ರೆ, ನೀನ್ ಪರಾಕ್ರಮ ನೋಡಿದ್ರೆ ನೀನ್ ಸಾಮಾನ್ಯ ವ್ಯಕ್ತಿ ಅಂತೂ ಅನ್ಸಲ್ಲ, ಪರವಾಗಿಲ್ಲ ನೀನ್ ಮದುವೆ ಮಾಡಿಕೊಂಡ್ರು ನಾನು ಅರ್ಜುನನಿಗೆ ಕೊಟ್ಟಂತೆ ಆಯಿತು ಅಂದುಬಿಟ್ಟ. ಈ ಮಾತಲ್ಲಿ ಭೀಮಸೇನ ದೇವರ ಜೊತೆಗೆ ಧರ್ಮರಾಜನು ಇದ್ದ. ಧರ್ಮರಾಜ ಅಂತಾನೆ, ಚಿಂತೆ ಇಲ್ಲ, ನಾವು ನಿಮ್ಮ ಮಗಳನ್ನ ಯೋಗ್ಯರಿಗೆ ನಾವು ವಿವಾಹ ಮಾಡ್ತೀವಿ. ಇಷ್ಟು ಹೇಳಿ ಮನೆಗೆ ಬಂದರು.
ಕುಂತಿದೇವಿ ಆಚೆ ಮುಖ ಮಾಡಿ ಕೆಲಸ ಮಾಡ್ತಿದ್ರು. ಪ್ರತಿನಿತ್ಯನೂ ಅದೊಂದು ಇಟ್ಕೊಂಡಿದ್ರು. ಭಿಕ್ಷೆ ಬೇಡಿ ಬಂದ ಮೇಲೆ ತಾಯಿಗೆ ಹೇಳಬೇಕು, ಅಮ್ಮ ಭಿಕ್ಷೆ ತಂದಿದ್ದೇವೆ, ನಿತ್ಯ ಹೇಳಬೇಕು. 5 ಜನ ಹಂಚಿಕೊಳ್ಳ್ರಿ ಅಂತ ದ್ರೌಪದಿ ಕುಂತಿ ನಿತ್ಯ ಹೇಳೋದು. ಪ್ರತಿನಿತ್ಯದಂತೆ ಮನೆಗೆ ಬಂದಿದ್ದಾರೆ, ಅಮ್ಮ ಭಿಕ್ಷೆ ತಂದಿದ್ದೇವೆ. ಆದರೆ ಭಿಕ್ಷಾ ಅಂತ ಅನ್ನನೋ ಕನ್ಯಾನೋ ಇವ್ರು ಹೇಳಲಿಲ್ಲ. ಪ್ರತಿನಿತ್ಯ ತಂದಂತೆ ಅನ್ನ ಭಿಕ್ಷೆಯಲ್ಲಿ ತಂದಿದ್ದಾರೆ ಅಂತ ತಿಳ್ಕೊಂಡು ಕುಂತಿ ಹೇಳ್ತಾಳೆ, 5 ಜನ ಹಂಚಿಕೊಳ್ಳ್ರಿ ಹಂಚಿಕೊಳ್ಳ್ರಿ ಅಂತ ಹೇಳಿ ತಿರುಗಿ ನೋಡುತ್ತಾಳೆ, ತಂದದ್ದು ಕನ್ಯಾ ದ್ರೌಪದಿ. ಧರ್ಮರಾಜ ಅಂತಾರೆ, ಏನು ಹಂಚಿಕೊಳ್ಳೋದು, ಇದೆ ಸಾರಣ ಹುಳಿನ? ಇಲ್ಲ, ನಾನು ಹೇಳಿದ್ದೇನೆ, ನೀವು 5 ಜನ ಇವಳನ್ನು ವಿವಾಹ ಆಗಬೇಕು. ಯಾವಾಗ 5 ಜನ ಇವಳನ್ನು ವಿವಾಹ ಮಾಡಿಕೊಳ್ತಾರೆ ಅಂತ ದ್ರುಪದನಿಗೆ ಗೊತ್ತಾಯಿತೋ, ದ್ರುಪದ ರಾಜ ಬರ್ತಾನೆ, ಕೊಡ್ರಿ ನನ್ನ ಮಗಳನ್ನ ಮನೆ ಕರ್ಕೊಂಡು ಹೋಗ್ತೀನಂದ. ಅಲ್ಲಪ್ಪ, ಸ್ವಯಂವರದಲ್ಲಿ ಗೆದ್ದದ್ದಿದ್ದು ಮತ್ಸ್ಯಯಂತ್ರ ಭೇದ ಮಾಡಿ ಗೆದ್ದ ತನ್ನ ಕನ್ಯೆಯನ್ನು ನೀನ್ ಯಾಕೆ ಕರ್ಕೊಂಡು ಹೋಗ್ತೀನಿ? ಏನಿದ್ರು ಪರವಾಗಿಲ್ಲ, ಈಗ ನೀವು ಯಾರು ಅಂತ ಮೊದಲು ಕೇಳ್ದ. ಅಲ್ಲಿ ಬಂತು ಪ್ರಶ್ನೆ ದ್ರುಪದನಿಗೆ, ಅಲ್ಲಿವರೆಗೆ ಬಂದಿರಲಿಲ್ಲ. ನಾನೇನೋ ಅನ್ಕೊಂಡು ಮಗಳನ್ನ ಪಡೆದೆ, ನೀವು ಬಂದು ಗೆದ್ರಿ, ಪರವಾಗಿಲ್ಲ, ಆದ್ರೆ ನೀವು ಯಾರು ಅಂದಾಗ ಧರ್ಮರಾಜ ಹೇಳ್ತಾನೆ, ನಾವೇ ಪಾಂಡವರು, ನಾವು ಸಾಯಲಿಲ್ಲ ಅಂತ ಹೇಳ್ತಾರೆ. ಎಲ್ಲ ಕಥೆ ಹೇಳಿಬಿಟ್ಟ. ದುರ್ಯೋಧನ ಮಾಡಿದ್ದು, ಸುರಂಗ ಮಾರ್ಗದಿಂದ ಬಂದದ್ದು ಎಲ್ಲ ಹೇಳಿದ ಮೇಲೆ ಆನಂದ ಆಯಿತು. ದ್ರುಪದ ಅಂತಾನೆ, ನೋಡಿ ನನ್ನ ಸಂಕಲ್ಪದಂತೆ ಅರ್ಜುನ ಇನ್ನು ಬದುಕಿದ್ದಾನೆ, ಪರವಾಗಿಲ್ಲ, ಅರ್ಜುನನೇ ಮಾಡ್ಕೊಳ್ಳಿ, ಅಥವಾ 5 ಜನ ಪಾಂಡವರಲ್ಲಿ ಯಾರು ಮಾಡ್ಕೊಂಡ್ರು ಚಿಂತೆ ಇಲ್ಲ ಅಂತ. ಒಟ್ಟಿಗೆ ಪರಾಕ್ರಮಿಗಳಿಗೆ ನಿಮ್ಮ 5 ಜನರಲ್ಲಿ ಕೊಡಬೇಕು ಅಂತಿತ್ತು. ಅರ್ಜುನ ಮಾಡ್ಕೊಂಡ್ರೆ ಬಹಳ ಉತ್ತಮ, ಭೀಮ ಮಾಡ್ಕೊಂಡ್ರು ಸರಿ, ಧರ್ಮರಾಜ ಮಾಡ್ಕೊಂಡ್ರು ಸರಿ ಅಂದಾಗ 5 ಜನ ಮಾಡ್ಕೊಳ್ತೀವಿ ಎಂದು ಬಿಟ್ಟ ಧರ್ಮರಾಜ. ಅದು ಹೆಂಗ್ ಸಾಧ್ಯ ಅಂತ ದ್ರುಪದ ರಾಜ ದೊಡ್ಡ ಚರ್ಚೆ ಇಬ್ಬರೊಳಗೆ. ನಾನು ಕೊಡೋದಿಲ್ಲ ಕನ್ಯಾ ಅಂತ ಅವನು, ಇಲ್ಲಪ್ಪ ಈಗ ಆಲ್ರೆಡಿ ಸ್ವಯಂವರದಲ್ಲಿ ಗೆದ್ದಾಗಿದೆ ಅಂತಿವರು, ನಮ್ಮ ತಾಯಿನೂ ಹೇಳಿದ್ದಾಳೆ ವಿವಾಹ ಮಾಡ್ಕೊಳ್ಳಿ, ಹರಿತಿಲ್ಲ, ಕೋಲ್ ಹುರಿತಿಲ್ಲ, ಸರ್ವಥಾ ನನ್ನ ಮಗಳನ್ನು ನಾನು ಕೊಡ್ಲಾರೆ, ನಾನು ಕರ್ಕೊಂಡು ಹೋಗ್ತೇನೆ ಅಂತ ಯಾವಾಗ ದ್ರುಪದ ರಾಜ ಮಗಳನ್ನು ತಿರುಗಿ ಕರ್ಕೊಂಡು ಹೋಗಬೇಕು ಬಂದ್ರೆ ಸಾಕ್ಷಾತ್ ಪರಮಾತ್ಮ ವೇದವ್ಯಾಸರು ಬಂದ್ರೆ ತಕ್ಷಣದಲ್ಲಿ ದ್ರುಪದ ರಾಜ ಎದ್ದು ಹೋಗಿ ಸ್ವಾಗತ ಮಾಡ್ತಾರೆ, ಅರ್ಘ್ಯಪಾದ್ಯಗಳಿಂದ ಪೂಜೆ ಮಾಡ್ತಾರೆ. ವೇದವ್ಯಾಸರಂತಾರೆ, 5 ಜನರಿಗೆ ಕೊಟ್ಟು ವಿವಾಹ ಮಾಡು. ಸ್ವಾಮಿ ನೀವು ಅದೇ ಮಾತು ಹೇಳ್ತೀರಾ ಅಂದ. ಒಬ್ಬ ಕನ್ಯೆಯನ್ನ 5 ಜನ ವಿವಾಹ ಮಾಡಿಕೊಳ್ಳೋದು ಎಲ್ಲಿ? ಒಬ್ಬ ಹುಡುಗನಿಗೆ 3 ಜನ ಕನ್ಯೆಯ ಮದುವೆ ಇರ್ತದೆ. ಹಿಂದೆಲ್ಲ ರಾಜ್ಯ ಮಾಡ್ಕೋತಿದ್ರಲ್ಲ, ಈ ಹೆಂಡತಿನ ಸಂತಾನ ಇಲ್ಲ ಅಂದ್ರೆ ಇನ್ನೊಂದು 2ನೇದು 3ನೇದು ಗಂಡು ಹುಡುಗರು ಮಾಡ್ಕೊಳ್ತಾರೆ. ಒಂದು ಹೆಣ್ಣಿಗೆ 5 ಹೆಣ್ಣು ಎಲ್ಲಿ ಇಲ್ಲ ಅಂದಾಗ ವೇದವ್ಯಾಸ ದೇವರಂತಾರೆ, ಬಾ ನನ್ನ ಜೊತೆಗೆ ಅಂತ ದ್ರುಪದ ರಾಜನನ್ನ ಕರ್ಕೊಂಡು ತಮ್ಮ ಲೋಕಕ್ಕೆ ಕರ್ಕೊಂಡು ಹೋಗಿ, ಈ ಪಾಂಡವರು ಯಾರು, ದ್ರೌಪದಿ ಯಾರು, ದ್ರೌಪದಿಯ ಶರೀರದೊಳಗೆ ಯಾರ್ಯಾರಿದ್ದಾರೆ, ಈಗ ನೀನು ಮದುವೆ ಮಾಡಿ ಕೊಡೋದು ಯಾರಿಗೆ, ಮೂಲ ರೂಪದಲ್ಲಿ ಇವರೆಲ್ಲರೂ ಯಾರು ಅಂತ ಬಹಳ ದೊಡ್ಡ ವಿಚಾರ. ದ್ರೌಪದಿಯ ಜನ್ಮಗಳು ಎಷ್ಟಾಯಿತು ಒಟ್ಟಿಗೆ, ಇದು ದ್ರೌಪದಿಯಾಗಿ ಎಷ್ಟನೇ ಜನ್ಮ, ಇವರ ಶರೀರದಲ್ಲಿ ಯಾರ್ಯಾರಿದ್ದಾರೆ, ಇದನ್ನು ನಾವು ಮಹಾಭಾರತದಲ್ಲಿ ತಿಳಿಯಲೇಬೇಕು. ಯಾಕಂದ್ರೆ ಇವತ್ತಿನ 99% ಜನರಿಗೆ ದ್ರೌಪದಿಯ ಬಗ್ಗೆ ತಪ್ಪು ಕಲ್ಪನೆಗಳು. ಈ ಟಿವಿ ಸೀರಿಯಲ್ಗಳೆಲ್ಲ ನೋಡಿಬಿಡ್ತಾರೆ, ಕೆಲವೊಂದು ಪುಸ್ತಕಗಳು ಓದ್ತಾರೆ, ಏನೇನೋ ಇಷ್ಟು ಹೊಲಸು ಬರೀತಾರೆ. ನಾನು ಆ ವ್ಯಕ್ತಿ ಹೆಸರು ಹೇಳಬಾರದು. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೆ ಜಟಿಕಾರ ಹೇಳ್ತಾರೆ. ವೇದಾಭಿಮಾನಿ ಬ್ರಹ್ಮದೇವರ ಮಡದಿ ಸರಸ್ವತಿ ಭಾರತಿ ಅಂತ ವಾಯುದೇವರ ಹೆಂಡತಿ ನಮ್ಮ ನಿಮ್ಮ ಒಳಗೆ 21,600 ಹಂಸಮಂತ್ರ ಜಪ ಮಾಡುವ ಜೀವೋತ್ತಮರಾದ ವಾಯುದೇವರ ಹೆಂಡತಿ ಭಾರತೀ ದೇವಿ ಬಗ್ಗೆ ಎಷ್ಟು ಸಲ್ಲದ ಮಾತಾಡ್ತಾರೆ. ನಾಳೆ ದಿವಸ ನೀವೆಲ್ಲರೂ ಬನ್ನಿ ಪ್ರವಚನಕ್ಕೆ. ದ್ರೌಪದಿಯ ಬಗ್ಗೆ ನೀವೆಲ್ಲರೂ ಕೇಳಲೇಬೇಕು. ದ್ರೌಪದಿ ಯಾರು, ಯಾಕೆ 5 ಜನ ಗಂಡಂದ್ರು, 5 ಜನರ ಜೊತೆಗೆ ದ್ರೌಪದಿ ಇದ್ರು ಅವಳ ಪಾತಿವ್ರತ್ಯಕ್ಕೆ ಭಂಗ ಬರಲಿಲ್ವಾ? ಇವತ್ತಿಗೂ ಪ್ರಾತಃ ಕಾಲದಲ್ಲಿ ಎದ್ದ ಕ್ಷಣ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಯಾರ ಸ್ಮರಣೆ ಮಾಡಿದರೆ ಪಾಪ ಹೋಗ್ತವೆ ಅಂತೀವಿ, ಅಂತಹ ಪಂಚಕನ್ಯೆಯಲ್ಲಿ ಒಬ್ಬಳು ದ್ರೌಪದಿ. ಅವಳ ಅನೇಕ ವಿಚಾರಗಳನ್ನ ಶ್ರೀಮದ್ ಆಚಾರ್ಯರು ತೋರಿಸಿದ ಮಾರ್ಗದಲ್ಲಿ ದ್ರೌಪದಿಯ ಒಂದು ರಹಸ್ಯವಾದ ವಿಚಾರಗಳನ್ನ ನಾಳೆ, ಯಾಕಂದ್ರೆ
ದ್ರುಪದ ರಾಜನಿಗೆ ಅಷ್ಟು ಶೀಘ್ರದಲ್ಲಿ ಮದುವೆ ಮಾಡೋ ವಿಚಾರ ಬರಲಿಲ್ಲ. ವ್ಯಾಸರು ಬಂದು ಹೇಳಿದ್ರು ಬರಲಿಲ್ಲ ಅವ್ರ ತಲೆಗೆ. ವೇದವ್ಯಾಸರು ಬಂದು ನಾನು ಹೇಳ್ತಿದ್ದೀನಿ 5 ಜನರಿಗೆ ಕೊಡುವಂತೂ ತಲೆಗೆ ಬರಲಿಲ್ಲ. ಯಾವಾಗ ಈ ದ್ರೌಪದಿಯಲ್ಲಿ ಯಾರ್ಯಾರಿದ್ದಾರೆ, ಇವರೆಲ್ಲ ಯಾರು ಪಾಂಡವರು ಅಂತ ಸ್ವಲ್ಪ ಬಿಡಿಸಿ ವ್ಯಾಸರು ಹೇಳುತ್ತಾರೆ. ಆಗ ದ್ರುಪದನ ತಲೆಗೆ ಹೋಗ್ತದೆ. ಇದಕ್ಕೆ ಪಂಚ ಆಖ್ಯಾನ ಅಂತ ಕರೀತಾರೆ ದ್ರೌಪದಿಯ ವಿಚಾರ. ಅದನ್ನ ಮಹಾಭಾರತ ಹಾಗೂ ಶ್ರೀಮದಾಚಾರ್ಯರ ತಾತ್ಪರ್ಯ ನಿರ್ಣಯ ಎರಡೂ ಸೇರಿಸಿಕೊಂಡು ನಾಳೆ ದಿನ ಮತ್ತೆ ಶ್ರವಣ ಮಾಡೋಣ. ಭಾರತೀಯ ರಮಣಕ್ಕೆ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣ. ಹರಯೇ ನಮಃ. ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ. ನಾಳೆಗೆ